ವೆಲ್ಕಮ್ ಬ್ಯಾಕ್ ಟು ಟುಡೇಸ್ ಇಂಟ್ರೆಸ್ಟಿಂಗ್ ವಿಡಿಯೋ. ಇವತ್ತಿನ ವಿಡಿಯೋ ಕಾರ್ನಾಗ ಸ್ಟಾರ್ಟ್ ಮಾಡೇನಿ. 3 ಮಂದಿ ಕೂಡಿ ನೋಡ್ರಿ. ಇವತ್ತು ಆ್ಯಕ್ಚುಲಿ ಈಗ ದಸರಾ ಟೈಮ್, ಸೊ ಮೈಸೂರು ದಸರಾ ತೋರಿಸ್ಬೇಕಂತ ಹೇಳಿ ನಮ್ಮ ಹಸ್ಬೆಂಡಿಗೆ ಆಸೆ ಭಾಳ ಇತ್ತು, ಅಜ್ಜಿಗೆ ತೋರಿಸ್ಬೇಕಂತ ಹೇಳಿ. ಸೊ ಈಗ ಅವ್ರು ನಮ್ಮನ್ನು ಕರ್ಕೊಂಡು ಹೊಂಟಾರ. ಮೈಸೂರು ದಸರಾ ನಿಮಗೆಲ್ಲ ಗೊತ್ತೈತೆ ಎಷ್ಟು ಫೇಮಸ್ ಅಂತೇಳಿ. ಹಾಗಾಗಿ ಇನ್ನು ಈಗೆಲ್ಲ ಲೈಟಿಂಗ್ಸ್ ಅದು ಚಾಲೂ ಆಗೈತಿ. ಸೊ ಹಾಗಾಗಿ ಈಗ ನಮಗೆ ಕರ್ಕೊಂಡು ಹೊಂಟಾರ. ಅದಕ್ಕಂತ ಹೇಳಿ ಒಂದು ದಿವಸ ಸುಟಿನೂ ಹಾಕ್ಯಾರ, ಕರ್ಕೊಂಡು ಹೊಂಟಾರ ನೋಡ್ರಿ. ಈಗ ನಾವು ಮನೆ ಬಿಟ್ಟಾಗ 5:40 ಅದು ಆಗಿತ್ತು. ಬಟ್ ನಾ ಈಗ ವಿಡಿಯೋ ಮಾಡತ್ತೀನಿ, ಯಾಕಂದ್ರೆ ಅವಾಗ ಇನ್ನೂ ಸ್ವಲ್ಪ ಕತ್ಲಿತ್ತು. ಆಮೇಲೆ ಟ್ರಾಫಿಕ್ ಏರಿಯಾ ಅದು ಬಂತು. ನಾವೀಗ ಟೋಲ್ ರೋಡ್ ಏನಿತ್ತಲ್ಲ ಅದು ಸ್ಟಾರ್ಟ್ ಆಯ್ತು, ಮೈಸೂರು ಬೆಂಗಳೂರು ಹೈವೇ ಅಲ್ಲಿ ಸ್ಟಾರ್ಟ್ ಆಯ್ತು. ಈಗ ವಿಡಿಯೋ ಮಾಡತ್ತೇನೆ ನೋಡ್ರಿ. ಈಗ ಟೈಮ್ ಆಗಿತ್ತು 7 ಗಂಟೆ. ಇನ್ನು ನಮ್ದು ಬ್ರೇಕ್ಫಾಸ್ಟ್ ಅದು ಏನಿಲ್ಲ, ಮನ್ಯಾಗ ಚಾದು ಅಷ್ಟು ಕುಡ್ಕೊಂಡು ಬಂದ್ವಿ. ರೋಡ್ ಅಂತೂ ಈಗ ಮಸ್ತ್ ಐತಿ. ಆಮೇಲೆ ನಾವು ಸ್ವಲ್ಪ ಆಲ್ಮೋಸ್ಟ್ ಸಿಗ್ನಲ್ಸ್ ಅದು ಜಲ್ದಿ ಕವರ್ ಮಾಡಿದ್ವಿ ಅಂತ ಹೇಳಿ 7 ಅಂದ್ರೆ ಆಲ್ರೆಡಿ ನೋಡ್ರಿ ಬೆಂಗಳೂರು ಮೈಸೂರು ಹೈವೇ ಹತ್ತಿದ್ವಿ. ನಾವೀಗ ಮುಂದೆ ನಾಷ್ಟ ಅದು ಮಾಡಿ, ಆ್ಯಕ್ಚುಲಿ ಏನಂದ್ರೆ ನಾವಿಬ್ಬರ ಇದ್ವಿ ಅಂದ್ರೆ ಫುಲ್ ಡೇದ ಪ್ಲ್ಯಾನ್ ಇರ್ತಿತ್ತು ನಮ್ಮ ಕಡೆ. ಬಟ್ ಈಗ ಅಜ್ಜಿ ಅದಾರಲ್ಲ, ಹಾಗಾಗಿ ಪ್ಲ್ಯಾನೂ ಸ್ವಲ್ಪ ಚೇಂಜಸ್ ಆಕೈತೆ ಅಂತ ಹೇಳಿ ಫಿಕ್ಸ್ಡ್ ಇದೆ ಪ್ಲ್ಯಾನ್ ಅಂತ ಹೇಳಿ ಮಾಡಿದ್ದು ನಾವು. ಫಸ್ಟ್ ಈಗ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಆಮೇಲೆ ಡೈರೆಕ್ಟಿಗೆ ನಂಜನಗೂಡು ಅಂತ ಹಾಕೇವಿ. ನಂಜನಗೂಡು ಟೆಂಪಲ್ಸ್ ನೋಡ್ಕೊಂಡು ಆಮೇಲೆ ಹಿಮ್ಮತ್ ಗೋಪಾಲ ಸ್ವಾಮಿ ಟೆಂಪಲ್ ನೋಡ್ಕೊಂಡು ಆಮೇಲೆ ಇದು ಹೆಂಗೆ ಬರ್ತೈತೆ ಹಂಗೆ ನೋಡ್ಕೊಂಡು ಸಂಜೆಗೆ ಮೈಸೂರ್ದು ಲೈಟಿಂಗ್ಸ್ ಎಲ್ಲ ನೋಡ್ಕೊಂಡು ಬರೋ ಪ್ಲ್ಯಾನ್ ಒಳಗಂತೂ ಈಗ ಅದೇವಿ ನೋಡ್ರಿ. ಇಲ್ಲಿ ನೋಡ್ಬೋದು ನೀವು, ಟೈಮ್ 5:50 ಆಗೈತಿ. ನಾವು ಮನೆ ಬಿಟ್ಟು ಅವಾಗ ಒಂದು 10 ನಿಮಿಷ ಆಗಿತ್ತು ನೋಡ್ರಿ. ನಾವು ಹೋಗೋ ಡೆಸ್ಟಿನೇಷನ್ ಎಷ್ಟು ಕಿಲೋಮೀಟರ್ ಆಯ್ತು ಅಂತ ಹೇಳಿ ನೋಡಿದ್ರಿ ನೀವು. ಸೊ ನಾವೀಗ ಫಸ್ಟ್ ಮೈಸೂರು ಹೊಂಟಿಲ್ಲ, ನಾವು ಹೊಂಟಿರೋದು ನಂಜನಗೂಡಿಗೆ. ಯಾಕಪ್ಪ ಅಂತಂದ್ರೆ ಮೈಸೂರು ಒಳಗೆ ಡೇ ಟೈಮ್ ನಾವು ಆಲ್ಮೋಸ್ಟ್ ಎಲ್ಲ ಪ್ಲೇಸಸ್ ಕವರ್ ಮಾಡಿದ್ವಿ. ಅಜ್ಜಿಗೆ ನಮಗೆ ಮೇನ್ ಇಂಟೆನ್ಷನ್ ಏನಪ್ಪ ಅಂದ್ರೆ ಅಜ್ಜಿಗೆ ಆ ಗುಡಿ ತೋರಿಸೋನು, ದೊಡ್ಡ ಗುಡಿ, ಅಲ್ಲಿ ಯಾವ್ಯಾವ ಫಿಲಮ್ ಶೂಟ್ ಆಗಿ ಅವೆಲ್ಲ ಅವ್ರಿಗೆ ರಿಕಾಲ್ ಮಾಡೋನು. ಎಸ್ಪೆಷಲಿ ರಾಜ್ಕುಮಾರ್ ಅಂದ್ರೆ ಹಳೆ ಕಾಲದವ್ರಿಗಾತು ನಮಗಾತು ಭಾಳ ಫೇವ್ರೇಟನ್ನು ಅನ್ಬೋದು. ಅವರು ಪಿಕ್ಚರ್ ಎಲ್ಲ ಚಂದ ಇರ್ತಾವೆ. ಹಾಗಾಗಿ ಅಲ್ಲಿ ಶೂಟಿಂಗ್ ಆಗಿದ್ದ ಪ್ಲೇಸ್ ಅವ್ರಿಗೆ ತೋರಿಸೋನು, ಆ ಗುಡಿ ತೋರಿಸೋನು ಮೇನ್. ಇನ್ನು ನೋಡ್ರಿ ವಯಸ್ಸದವ್ರು ಹೆಂಗೆ ಅಲ್ಲಿ ಕರ್ಕೊಂಡೋಗಿ ಇಲ್ಲಿ ಕರ್ಕೊಂಡು ಹೋಗಂತವ್ರು ನಮಗೆ ಯಾವಾಗೂ ಅಂತಿರಂಗಿಲ್ಲ. ನಾವಾಗಿ ಅವರಿಗೆ ಗುಡಿ ಗುಂಡಾರ ಒಂದು ಸ್ವಲ್ಪ ಅಡ್ಡಾಡಿಸಿದ್ರೆ ಅವರಿಗೆ ಇಂಟ್ರೆಸ್ಟ್ ಇರ್ತೈತಿ, ಅವ್ರಿಗೂ ಸ್ವಲ್ಪ ಖುಷಿ ಅನ್ನಿಸ್ತೈತಿ, ನಮಗೂ ಪ್ರಿಫರೆನ್ಸ್ ಕೊಡ್ತಾರಂಥೇಳಿ. ಸೊ ನೋಡ್ರಿ ನಾವು 3 ಮಂದಿ ಕೂಡಿ ಈಗ ಹೊಂಟೇವಿ. ಎಲ್ಲನೂ ಅವ್ರಿಗೂ ತೋರಿಸ್ಕೊಂಡು ಬರೋನು, ಎಂಜಾಯ್ ಮಾಡ್ಕೊಂಡು ಬರೋಣಂತ. ಬಹುತೇಕ ನಾನು ನಿಮಗೆಲ್ಲ ವಿಡಿಯೋದಾಗ ಏನು ಹೇಳ್ತೇನಪ್ಪ ಅಂತಂದ್ರೆ, ನೀವು ಎಲ್ಲರ ಹೋಗ್ರಿ ಮುಂಜಾನೆ ಜಲ್ದಿ ಬಿಡ್ರಿ. ಯಾಕಂದ್ರೆ ಟ್ರಾಫಿಕ್ ನೋಡ್ರಿ, ಇಲ್ಲಿ ಬೆಳಗ್ಗೆ ಬರೀ 9 ಆಗೈತಿ, ಟ್ರಾಫಿಕ್ ಕೊಡೈತಿ. ಇದೇನು ನೋಡಾಕತ್ತಿರ್ರಿ, ಕಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡ್ರಿ, ಭಾರಿ ಫೇಮಸ್ ಐತಿದು. ಆಮೇಲೆ ಇಲ್ಲೇನು ನೋಡಾಕತ್ತಿರಲ್ಲ, ರಾಜರಾಜೇಶ್ವರಿ ನಗರ್ ನೋಡ್ರಿ, ಇಲ್ಲಿ ಒಳಗೆ ಹೋದ್ರೆ ಗುಡಿ ಐತಿ, ಅದ್ರ ಮುಂದೆನ ಗೋಪಾಲನ್ ಮಾಲ್ನೂ ಐತಿ. ಅಲ್ಲೇನೋ ಕಾರ್ಯಕ್ರಮದು ಚಾಲೂ ಐತನೋ. ದಸರಾ ಟೈಮ್ ಅಲ್ಲ, ಎಲ್ಲಿ ನೋಡಿದಲ್ಲೇ ಕಾರ್ಯಕ್ರಮ ಚಾಲೂನೇ ಇರ್ತಾವೆ ನೋಡ್ರಿ. ಎಸ್ಪೆಷಲಿ ನಾವು ಹೊಂಟಿರಿದ್ದೀವಿ ಮೈಸೂರು ಫೇಮಸ್ ಇರೋದು ದಸರಾಕ್ಕೆ, ನಾಡ ಹಬ್ಬ. ಯಾರೆಲ್ಲ ಮೈಸೂರು ದಸರಾ ನೋಡಿರಿ ಈ ಹಿಂದಾತು, ಈಗ ಯಾರ್ಯಾರು ಬರಾಕತ್ತೀರಲ್ಲೇ ಅನ್ನೋದು ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಆಮೇಲೆ ನಿಮಗೆಲ್ಲ ದಸರಾದ ಹಾರ್ದಿಕ ಶುಭಾಶಯಗಳು. ನಾವೀಗ ಕೆಂಗೇರಿ ದಾಟಿದ್ವಿ ನೋಡ್ರಿ. ಇದು ಎಲೆಕ್ಟ್ರಾನಿಕ್ ಸಿಟಿ ಕೂಡೇಲ್ ಹೊಸೂರು ರೋಡಿಂದ ಬರ್ತೈತಿ, ಮೇಲೆ ಎಲೆಕ್ಟ್ರಾನಿಕ್ ಸಿಟಿ ಹೋಗ್ತೈತಿ. ಅದ್ರ ಮುಂದೆ ನಾವೀಗ ಹೊಂಟೇವಿ. ಇನ್ನೇನು ಟೋಲ್ ರೋಡ್ ಸ್ಟಾರ್ಟ್ ಆಗ್ತೈತಿ. ನಾವು ನಮ್ಮ ಅಜ್ಜಿಗೆ ಮೆಟ್ರೋದು ಎಲ್ಲ ತೋರಿಸ್ಕೊಂತ ಹೊಂಟಿದ್ವಿ ನೋಡ್ರಿ. ನಾವು ವೈಟ್ ಫೀಲ್ಡಿಂದ ಮೆಟ್ರೋ ಹತ್ತಿದ್ವಿ ಅಂದ್ರೆ ಲಾಸ್ಟ್ ಸ್ಟಾಪ್ ಕೆಂಗೇರಿ ಮುಂದೆ ಇನ್ನೊಂದು ಸ್ಟಾಪ್ ಐತಲ್ಲ, ಅದ್ರ ಮಟ್ಟನೂ ನಾವು ಆರಾಮ್ಸೆ ಮೆಟ್ರೋದಾಗ ಹೋಗ್ಬೋದು ಅಂತ ತೋರಿಸ್ಕೊಂತ ಕುಂತಿದ್ವಿ. ಇಲ್ಲಿ ನೋಡ್ಬೋದು ನೀವು, ವೆಲ್ಕಮ್ ಟು ಬ್ಯಾಂಗ್ಳೂರ್ ಮೈಸೂರು ಹೈವೇ. ಸೊ ಈಗ ನಾವು ಹೈವೇ ಹತ್ತಾಕತ್ತಿದ್ವಿ. ಹೈವೇದಾಗ ಹೋಗೋದು ಮಜಾ ಎಲ್ಲಿಯೂ ಸಿಗೋದಿಲ್ಲ ನೋಡ್ರಿ. ಆಮೇಲೆ ಹೈವೇದಾಗ ಈ ಬಸವಣ್ಣವ್ರದ್ದು ಸ್ಟ್ಯಾಚ್ಯೂನು ಮಾಡಾಕತ್ತಾರ, ಭಾರಿ ದೊಡ್ಡದೈತಿ, ಆಮೇಲೆ ಚಂದ ಐತಿ ನೋಡ್ರಿ. ನಿಮಗೆ ಹೈವೇವಾಗ ಹೋಗ್ಬೇಕಾದ್ರೆ ಇದು ದೊಡ್ಡದಾಗಿ ಕಾಣಿಸ್ತೈತಿ. ಒಮ್ಮೆ ನೀವು ಇಲ್ಲಿ ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋಗ್ರಿ, ಭಾರಿ ಚಂದ ಐತಿ. ಇನ್ನು ಕನ್ಸ್ಟ್ರಕ್ಷನ್ ಎಲ್ಲ ನಡೆದೈತಿ. ನೀವೆಲ್ಲ ಮೈಸೂರು ದಸರಾ ನೋಡಿರನ, ನಿಮಗೆ ಅದ್ರ ಎಕ್ಸ್ಪೀರಿಯನ್ಸ್ ಐತನ ಅನ್ನೋದು ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಆಮೇಲೆ ಈ ವಿಡಿಯೋ ಸ್ಕಿಪ್ ಮಾಡ್ದನ ಲಾಸ್ಟ್ ಮಟ್ಟ ನೋಡ್ರಿ. ಮೈಸೂರು ಒಳಗೆ ಲೈಟಿಂಗ್ಸ್ ಹೆಂಗೆ ಮಾಡೋರು, ಏನೇನು ಐತಿ ದಸರಾ ಕಾರ್ಯಕ್ರಮ ಅಲ್ಲಿ ಏನೇನು ನಡೀತಿರ್ತಾವೆ ಅದರದ್ದೆಲ್ಲ ಹಾಕೇನಿ ನಾನು. ಮೈಸೂರು ದಸರಾದಾಗ ಕಾರ್ಯಕ್ರಮಗಳು ನೋಡ್ರಿ, ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 2ನೇ ತಾರೀಕು ಮಟ್ಟ ಎಲ್ಲ ನಡೀತಾವೆ. ಅದೇನಂದ್ರೆ ವಿಜಯದಶಮಿ 2ನೇ ತಾರೀಕು ನೋಡ್ರಿ. ಅವಾಗಂತೂ ಭಯಂಕರನ ಗದ್ದಲಿರ್ತೈತಿ. ಬಟ್ ನಾವು ಅದ್ರದ್ದು ಮುಂದೆ ಪ್ಲ್ಯಾನ್ ಮಾಡೇವಿ. ನಾನು ನಿಮಗೆ ಅದರದ್ದೆಲ್ಲ ತೋರಿಸ್ತೇನೆ, ಜಂಬೂ ಸವಾರಿ ಎಲ್ಲ. ನನ್ನ ವಿಡಿಯೋಸ್ ನೀವು ನೋಡ್ರಿ, ಸಪೋರ್ಟ್ ಮಾಡ್ಕೊತೀರಿ. ನಿಮಗೆ ಮನ್ಯಾಗ ನಾನು ಎಲ್ಲನೂ ತೋರಿಸ್ತೇನಂತ. ನಮ್ಮ ಮನೆಯಿಂದ ನೋಡ್ರಿ ನಂಜನಗೂಡು 190 ಕಿಲೋಮೀಟರ್. ಸೊ 3 ತಾಸು ಎಷ್ಟೋ ತೋರಿಸಿತ್ತದ. ಈಗ ಹೊಂಟೇವ್ ನಾವಲ್ಲಿ. ಒಂದ್ಸತಿ ನಾವು ನೋಡೇವಿ, ಬಟ್ ಅಜ್ಜಿ ಅದಾರಲ್ಲ, ಹಾಗಾಗಿ ಅವರು ಈಗ ನೋಡ್ಲಿ ಅಂತ ಹೇಳಿ ಕರ್ಕೊಂಡು ಹೋಗೋದು ಪ್ಲ್ಯಾನ್ ಮಾಡಿದ್ವಿ.
ನಾವು ಊರಿಗೆ ಹೋಗೋದು ಇನ್ನೇನು ಸನೇ ಬಂತ, ಹಾಗಾಗಿ ಅಷ್ಟ್ರಾಗ ಇದೊಂದು ನೋಡ್ಲಿ ಅಂತ ಹೇಳಿ. ನೀವು ಹೋದ ವಿಡಿಯೋಸಾಗೆಲ್ಲ ನೋಡಿರಿ, ನಾವು ಆದಿಯೋಗಿ ಕರ್ಕೊಂಡು ಹೋಗಿದ್ದು, ಲೇಪಾಕ್ಷಿ ಕರ್ಕೊಂಡು ಹೋಗಿದ್ದೆಲ್ಲ. ಸೊ ಈಗ ಇದೊಂದು ನೋಡ್ಲಿ. ಮೈಸೂರು ನೋಡ್ಯಾರ ಅವರು, ಬಟ್ ಮೈಸೂರು ದಸರಾ ನಾನು ಆತ ಅಜ್ಜಿ ಆತ ನೋಡೋದು ಫಸ್ಟ್ ಟೈಮ್. ನಮ್ಮ ಹಸ್ಬೆಂಡ್ ಅದನ್ನ ನೋಡ್ಯಾರ. ಸೊ ನಮಗಿಬ್ಬರಿಗೂ ತೋರಿಸ್ಬೇಕಂತೇಳಿ ಕರ್ಕೊಂಡು ಹೊಂಟಾರ ನೋಡ್ರಿ. ಈಗ ನೋಡೋಣ ರಶ್ ಅದು ಹೆಂಗಿರ್ತೈತೆ ಅಲ್ಲೇ ಅಂತ ಹೇಳಿ. ರಶ್ ಇರ್ತೈತೆ ಅಂತಂದ್ರು ಅಂದಾರ, ಯಾಕಂದ್ರೆ ದಸರಾ ಟೈಮ್ ಇದೆ. ಬಟ್ ನೋಡ್ಕೊಂಬರೋಣ ಅಂತ. ಅಷ್ಟು ದೊಡ್ಡ ಗುಡ್ಡದ ಮೇಲೂ ಒಂದು ಗುಡಿ ಐತ್ ನೋಡ್ರಿ, ಅದನ್ನ ನಾವೀಗ ಅಜ್ಜಿಗೆ ತೋರ್ಸಾತೇವಿ. ಅದು ಆಕ್ಚುಲಿ ಸಂಜಿಕದು ಹೋಗ್ಬೇಕಾದ್ರೆ ಅಲ್ಲಿ ಮ್ಯಾಲೆ ಲೈಟ್ ಹತ್ತಿರ್ತೈತಲ್ಲ, ಇನ್ನ ಚಂದ ಕಾಣ್ತಿರ್ತೈತಿ. ನಾವು ರಾಸ್ತಾ ಕೆಫೆದು ಹೋಗಿದಾಗ ನಿಮಗೆ ಅದನ್ನು ತೋರ್ಸೇನೆ ನಾನು. ನಾನು ನಿಮಗೆ ಭಾಳಷ್ಟು ಸತಿ ತೋರಿಸೇನಿ. ಈಗ ನೋಡ್ರಿ ಬಿಡದಿ 500 ಮೀಟರ್ಸ್ ಐತಿ. ಆ್ಯಕ್ಚುಲಿ ಅಲ್ಲಿ ಬಿಡದಿ ತಟ್ಟೆ ಇಡ್ಲಿ ಫೇಮಸ್, ಬಟ್ ನಾವು ಎವ್ರಿ ಟೈಮ್ ಹೋಗ್ಬೇಕಾದ್ರೂ ಅನ್ಕೋತೇವಿ ಯಾಕಂದ್ರೆ ಮುಂದಿನ ಮತ್ತು ಪ್ಲೇಸಸ್ ಎಲ್ಲ ಕವರ್ ಮಾಡೋದು ಲೇಟ್ ಆಕೈತೆ ಅಂತೇಳಿ ಹಂಗೆ ಮುಂದೆ ಹೋಗ್ಬಿಡ್ತೇವಿ. ಈ ಸತಿ ಬೇರೆ ಟ್ರೈ ಮಾಡ್ಬೇಕಂತಿತ್ತು, ಬಟ್ ಮತ್ತು ಟ್ರೈ ಅದು ಮಾಡ್ಕೊತ ಲೇಟ್ ಮಾಡೋದು ಬ್ಯಾಡ ಅಂತೇಳಿ ಮತ್ತು ಪಾಕಶಾಲಾಕ್ಕೆ ಹೊಂಟೇವೆ ನೋಡ್ರಿ ನಾಷ್ಟಾಕ್ಕೆ. ಇಲ್ಲೇ ಶೂಟಿಂಗ್ ಆಗಿತ್ತ. ಈ ಗುಡ್ಡ ಒಳ ಹಿಂದ ಅಲ್ಲಿ ಆಚೆ ಕಡೆ ರಾಮನಗರ ಸಮೀಪ ಆಯ್ತು. ಜಿತೇಂದ್ರ, ಹೇಮಾ ಮಾಲಿನಿ, ಅಮಿತಾಬ್ ಬಚ್ಚನ್. ಶೋಲೆ ಪಿಕ್ಚರ್ ನೋಡಿ ಹಂಗಾರ ನೀನು. ಗಾಡಿಗಳೆಲ್ಲ ಕಾಣಿಸ್ತಾವ. ಸ್ಟ್ರೇಟ್ ಒಂದ ರೋಡ್. ಚಲೋ ಐತಲ್ಲ ಅಜ್ಜಿ ರೋಡ್. ಗುಡ್ಡನು ನೋಡಲ್ಲ ಎಷ್ಟು ಚಂದ ಐತಿ. ಒಂದರ ಮೇಲೆ ಒಂದು ಕಲ್ಲು ಹೆಂಗ್ ಜೋಡಿಸ್ದಂಗ ಕಾಣಿಸತೈತಿ ನೋಡೋದು. ಚನ್ನಪಟ್ಟಣ ಫಸ್ಟ್ ಟೈಮ್ ಹೋದಾಗಿತ್ತಲ್ಲ, ಗುಡಿ ಕಡೆ ತಗೊಂಡಿದ್ವಿ ಎಲ್ಲ ಮರದ್ದು ಐಟಮ್ಸ್. ಗೊಂಬೆ ಅದು ಸಿಗ್ತಾವಲ್ಲ ಅಜ್ಜಿ ಚನ್ನಪಟ್ಟಣ, ಇಲ್ಲೇ ನೋಡೋದು. ನೀನೊಮ್ಮೆ ಕರ್ಕೊಂಡ್ ಬಂದಿದ್ವಿ ಅಲ್ಲಿ, ನೀ ಮೊದಲನೇ ಸತ ಬೆಂಗಳೂರಿಗೆ ಬಂದಾಗ. ಚನ್ನಪಟ್ಟಣ ಆಕ್ಚುಲಿ ನೋಡ್ರಿ, ನಮ್ಮ ಪ್ಲಾನ್ ಒಳಗೆ ಸ್ವಲ್ಪ ಚೇಂಜ್ ಮಾಡೇವಿ. ಪಾಕಶಾಲಾ ಈಗ ಹೋತಿಲ್ಲೇ ಏನು ಅನ್ಕೊಂಡ್ವಿ ಅಂದ್ರೆ ಪಾಕಶಾಲಾ ಬೇಡ, ಈ ಸತಿ ಮದ್ದೂರ್ ಟಿಫಾನೀಸ್ ಅಂತ ಐತಿ. ಸೊ ಅಲ್ಲಿ ಪ್ಲಾನ್ ಮಾಡಿದ್ವಿ. ಲಾಸ್ಟ್ ಟೈಮ್ ನಾವು ಪಾಕಶಾಲಾ ಒಳಗೆ ಆಲ್ರೆಡಿ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಆಮೇಲೆ ಈ ಸತಿ ಟ್ರಯಲ್ ಮಾಡೋದು ಇದ್ದಿದ್ದಿಲ್ಲ. ಬಟ್ ಇದೇನಂದ್ರೆ ನಾವು ಎಲ್ಲಿ ಮತ್ತು ಒಳಗೆ ಹೋಗ್ಬೇಕಂತೇನಿಲ್ಲ, ಆನ್ ದ ವೇನ ಐತೆ ಹೆಂಗೂ ಮದ್ದೂರ್ ಟಿಫಾನೀಸ್. ಸೊ ಅಲ್ಲಿ ಒಮ್ಮೆ ಟ್ರೈ ಮಾಡೋನು, ಮದ್ದೂರ್ ವಡ ಹೆಂಗೂ ಫೇಮಸ್ ಅಲ್ಲ ಅಂಥೇಳಿ. ಸೊ ಅಲ್ಲಿ ಹೊಂಟೇವಿ. ಈಗ ಪಾಕಶಾಲಾ ಕ್ಯಾನ್ಸಲ್ ಮಾಡಿದ್ವಿ. ನಾವೀಗ ಮದ್ದೂರ್ ಟಿಫಾನೀಸಿಗೆ ಬಂದ್ವಿ ನೋಡ್ರಿ. ಆ್ಯಕ್ಚುಲಿ ಎಷ್ಟು ಗದ್ದಲ ಐತಿ. ಈಗ ಮುಂಜಾನೆ ಪುನಃ 8 ಆಗೈತಿ. ಹೊಸದಾಗೈತಿ ಇದು, ಹಾಗಾಗಿ ನೋಡ್ರಿ ಫುಲ್ ಗದ್ದಲ ಐತಿ. ಟ್ರೈ ಮಾಡಿ ನಾನು ನಿಮಗೂ ರಿವ್ಯೂ ಹೆಂಗೈತೆ ಅಂತ ಹೇಳ್ತೀನಿ. ನಾವು ನೋಡ್ರಿ ಆ್ಯಸ್ ಯೂಶ್ವಲ್ ನಮ್ದು ಇಡ್ಲಿ ವಡೆ ಆರ್ಡ್ರ್ ಮಾಡೈತಿ. ಅಜ್ಜಿಗೆ ಒಂದು ದೋಸೆ ಆರ್ಡ್ರ್ ಮಾಡೀವಿ. ಇಲ್ಲಿ ಫೇಮಸ್ ಮದ್ದೂರ್ ವಡಾನು ಒಂದು ಆರ್ಡ್ರ್ ಮಾಡ್ಕೊಂಡೀವಿ. ಅಜ್ಜಿ ದೋಸೆ ಎಂಜಾಯ್ ಮಾಡತ್ತಾರಲ್ಲೇ, ಇವ್ರದ್ದು ಇಡ್ಲಿ ವಡ. ಹೋಟೆಲ್ ಆ್ಯಂಬಿಯನ್ಸ್ನು ಚಂದ ಐತಿ. ಮತ್ತು ಆಜು ಬಾಜು ಅಂಗಡಿಗಳದಾವು, ವಾಶ್ರೂಮ್ಸ್ ಅದಾವೆ, ಎಲ್ಲ ಕ್ಲೀನ್ ಆ್ಯಂಡ್ ನೀಟ್ ಐತಿ ನೋಡ್ರಿ. ನೀವು ಮೈಸೂರು ಬೆಂಗಳೂರು ಹೈವೇ ಹೋಗೋರಿದ್ರಿ ಅಂದರೆ ಡೆಫಿನೆಟ್ಲಿ ಟ್ರೈ ಮಾಡಿರಿ. ನಮ್ದು ಈಗ ಬ್ರೇಕ್ಫಾಸ್ಟ್ ಆಯ್ತು. ಇಲ್ಲೇನು ಕಾಣಿಸಾಕತ್ತೈತಲ್ಲ ಇದೆ ನೋಡ್ರಿ ಮದ್ದೂರ್ ಟಿಫಾನೀಸ್. ಭಾರಿ ಐತಿ. ರಶ್ನು ಹಂಗೆ ಇರ್ತೈತಿ. ಒಳಗೆ ಆ್ಯಂಬಿಯನ್ಸ್ನು ಮಸ್ತ್ ಐತೆ, ಆಮೇಲೆ ಟೇಸ್ಟ್ನು ಮಸ್ತ್ ಇತ್ತು. ಕ್ವಾಲಿಟಿ ಭಾರಿ ಇತ್ತು ನೋಡ್ರಿ ನಾಷ್ಟದ. ನಾವು ಪಾಕಶಾಲಾ ಒಳಗೆ ಮಾಡಿದ್ವಲ್ಲ ಲಾಸ್ಟ್ ಟೈಮ್, ಅದಕ್ಕಿಂತ ಸ್ವಲ್ಪ ಟೇಸ್ಟ್ ಬೆಟರ್ನ ಐತೆ ಅನ್ಬೋದು. ಆಮೇಲೆ ಅಲ್ಲಿ ಫೇಮಸ್ ಮದ್ದೂರ್ ವಡ, ಸೊ ಅದನ್ನು ಟ್ರೈ ಮಾಡಿದ್ವಿ, ಅದು ಮಸ್ತ್ ಇತ್ತು. ನೀವೇನಾರ ಇಲ್ಲಿ ಬಂದ್ರಂದ್ರೆ ಮದ್ದೂರ್ ವಡ ಡೆಫಿನೆಟ್ಲಿ ಟ್ರೈ ಮಾಡಿರಿ. ಆಮೇಲೆ ಪಾಕಶಾಲಾ ಅಕಸ್ಮಾತ್ ನಿಮಗೂ ಏನಾರು ನಮ್ಗತ್ತೆ ಹಿಂಗೆ ಎಕ್ಸ್ಪ್ಲೋರ್ ಮಾಡಬೇಕಿತ್ತು, ಬೇರೆ ಕಡೆ ಟ್ರೈ ಮಾಡಬೇಕಿದ್ರೆ ಇದು ಬೆಸ್ಟ್ ಆಪ್ಷನ್ ಐತಿ. ಅಲ್ಲಿಂದ ಮುಂದೆ ಸ್ವಲ್ಪ ಬಂದ್ರಂದ್ರೆ ನಿಮಗೆ ಲೆಫ್ಟ್ನಾಗ ಇದು ಐತಿ. ಸೊ ಇಲ್ಲಿ ಟ್ರೈ ಮಾಡ್ಬೋದು ನೋಡ್ರಿ. ನಾವು ಇಡ್ಲಿ ವಡ, ಮಸಾಲ ದೋಸೆ, ಮದ್ದೂರ್ ವಡ ಇಷ್ಟೆಲ್ಲ ಟ್ರೈ ಮಾಡಿದ್ವಿ. ಆನ್ ದ ವೇ ಮತ್ತು ನಿಮಗೆ ಹೈವೇ ಮ್ಯಾಗ ಹೋಗ್ಬೇಕಂದ್ರೆ ಸ್ವಲ್ಪ ಕಾಸ್ಟ್ಲಿ ಇರತ್ತೈತೆ. ಸೊ ಆ್ಯಕ್ಚುಲಿ ಪಾಕಶಾಲಾಕ್ಕಿಂತ ಸ್ವಲ್ಪ ಬೆಟರ್ನ ಅನ್ಬೋದು ನೋಡ್ರಿ. ನಾಷ್ಟ ಅಂತೂ ಆತೀಗ. ಮತ್ತು ನಮ್ಮ ಜರ್ನಿ ಸ್ಟಾರ್ಟ್ ಆತ. ಇನ್ನೂ 1.5 ತಾಸು ಐತಿ. 90 ಕಿಲೋಮೀಟರ್ಸ್ ಐತಿ ಟೆಂಪಲ್ ಹೋಗಕ್ಕೆ ಕುಂತೇವಿ ಈಗ. ಆಮೇಲೆ ಇನ್ನೊಂದು ಏನಂದ್ರೆ ನಮ್ದು ಆ್ಯನ್ಯುವಲ್ ಪಾಸ್ ಒಳಗೆ ಈ ಹೈವೇದ ಟೋಲ್ ನೋಡ್ರಿ 15 ರೂಪೀಸ್ ಈಗ ಆತ.
ಟೋಲ್ ಏನು ಜಾಸ್ತಿ ಕೊಡ್ಬೇಕಂತ ಏನು ಬಂದಿಲ್ಲ. ಸೊ ಆ್ಯನ್ಯುವಲ್ ಪಾಸ್ ಇಲ್ಲಿ ವರ್ಕ್ ಆಕ್ಕೈತಿ. ಆಲ್ಮೋಸ್ಟ್ ನೋಡಿ ಅಲ್ಲ ಬೆಂಗಳೂರೊಳಗೆ. ಈಗ ಊರಿಂದ ಬಂದು ವಾಪಸ್ ಮುಟ್ಟೋದ್ರೊಳಗೆ 2000ರಿಂದ 2500 ಕಿಲೋಮೀಟರ್ ಅಡ್ಡಾಡಿ ಅಡ್ಡಾಡಿದೀನಿ ಈಗ 3 ವಾರದಾಗ. ಏನೇನ್ ನೋಡಿ ನೆನಪೈತಿಲ್ಲ ಬಂದಾಗಿಂದ? ನೆನಪೈತಿ ಆಯ್ತು ಬಿಡಿ, ನೆನಪಿಲ್ಲ. ಕೊಡ್ಕಿರ್ತೀವಿ ಎಲ್ಲಾನು ಅದೆಲ್ಲಾಗಿಂದ ಬಂದದ್ದು ಹಿಡಿದೆಲ್ಲ. ನಾವು ಆಕ್ಚುಲಿ ಬರ್ಬೇಕಾದ್ರ ಸೌದತ್ತಿ ಬಿಟ್ಕೊಳ್ಳೆ ಸ್ಟಾರ್ಟ್ ಮಾಡಿದ್ ಫಸ್ಟ್ ಶಕ್ತಿಧಾಮ, ಆಮೇಲೆ ಗಾಯತ್ರಿ ಮಂದಿರ, ಆಮೇಲೆ ತುಮಕೂರು ಸಿದ್ಧಗಂಗಾ ಮಠ, ಆಮೇಲೆ ಬೆಂಗಳೂರು, ಆಮೇಲೆ ಭೋಗನಂದೀಶ್ವರಕ್ಕೆ ಹೋಗಿದ್ವಿ, ಲೇಪಾಕ್ಷಿ, ಆದಿಯೋಗಿ, ಚಿಕ್ಕಬಳ್ಳಾಪುರ, ಕೋಟಿಲಿಂಗೇಶ್ವರಕ್ಕೆ ಹೋಗಿದ್ವಿ, ಬಂಗಾರು, ತಿರುಪತಿ. ಈಗ ನಾವು ಹೊಂಟಿರೋದು ಮೈಸೂರು, ನಂಜನಗೂಡು. ಟೋಲ್ ರೋಡ್ ಮುಗಿತೈತಲ್ಲ ಇಲ್ಲಿ, ಟೋಲ್ ರೋಡ್ ಇಲ್ಲಿಗೆ ಮುಗಿತೈತಿ. ಹೆಂಗೂ ಆ್ಯನ್ಯುವಲ್ ಪಾಸ್ ಅಲ್ಲ, ಚಿಂತಿಲ್ದ ಈಗ ಹೈವೇನ್ಯಾಗ ಅಡ್ಡಾಡ್ಬೋದು ನೋಡ್ರಿ. ಆಮೇಲೆ ಇನ್ನೊಂದು ಏನಂದ್ರೆ ಅಜ್ಜಿ ಬೆಂಗಳೂರಿಂದ ಇಲ್ಲಿ ಬಂದ ಮೇಲೆ ಎಷ್ಟೆಷ್ಟು ಪ್ಲೇಸ್ ಎಲ್ಲ ಅಡ್ಡಾಡಿದ್ವಿ ಅದನ್ನ ರಿಕಾಲ್ ಮಾಡ್ಕೊಡತ್ತಿದ್ವಿ ಅವರಿಗೆ. ಇಲ್ಲಿ ನೋಡ್ಬೋದು ನೀವು ಮೈಸೂರು ಎಂಟರ್ ಆಗೋದಕ್ಕೆ ದೊಡ್ಡ ಬೋರ್ಡ್ಸ್ಲೆ ನಾಡಹಬ್ಬ ಮೈಸೂರು ದಸರಾಕ್ಕೆ ಸ್ವಾಗತ ಅಂತ ಹೇಳಿ ಬರ್ದಾರ. ಮೈಸೂರು ದಸರಾ ಒಮ್ಮೆ ಲೈಫ್ನಾಗ ನೋಡ್ಬೇಕಂತಾರೆ ನೋಡ್ರಿ. ನನಗೂ ಎಲ್ಲಿ ಹೋದ್ಮೇಲೆ ಖರೆ ಅನ್ನಿಸ್ತದು. ಈ ವಿಡಿಯೋ ನೀವು ಲಾಸ್ಟ್ ಮಟ ನೋಡ್ರಿ, ಯಾಕೆ ಹಂಗೆ ಅಂತಾರಂತ ಗೊತ್ತಾಕೈತಿ. ಮೈಸೂರು ನೋಡ್ರಿ ನಾವೀಗ ಎಂಟರ್ ಆಗ್ತಿದ್ದೀವಿ. 7 ಕಿಲೋಮೀಟರ್ಸ್ ಒಳಗೆ ಹೋಗಿದ್ರ. ಬಟ್ ನಾವು ಊರ್ ಒಳಗೆ ಹೋಗ್ಲಿಲ್ಲ, ಈಗ ಡೈರೆಕ್ಟ್ ನಂಜನಗೂಡೇಶ್ವರ ಟೆಂಪಲಿಗೆ ಹೊಂಟೇವಿ, ಆಮೇಲೆ ರಿಟರ್ನ್ ಮೈಸೂರಿಗೆ ಬರ್ತೀವಿ. ಅದೀಗ 35 ಕಿಲೋಮೀಟರ್ಸ್ ಐತಿ. ನೀವು ಯಾವಾಗ ಮೈಸೂರು ರೀಚ್ ಆಗಕ್ಕಿನ್ನ 7 ಕಿಲೋಮೀಟರ್ಸ್ ಇರ್ತೈತಲ್ಲ ಅವಾಗ ಲೆಫ್ಟ್ ತೊಗೋಬೇಕು. ಸೊ ಈಗ ನಾವು ಹೊಂಟೇವಿ ನೋಡ್ರಿ 42 ಮಿನಿಟ್ಸ್. ಫಸ್ಟ್ ಅಲ್ಲಿ ದರ್ಶನ ಮಾಡ್ಕೊಂಬಂದು ಆಮೇಲೆ ಇಲ್ಲಿ ಬರೋಣ. ಇಲ್ಲಿನ ಮೈಸೂರು ಎಂಟರ್ ಆಗಕ್ಕೆ 7 ಕಿಲೋಮೀಟರ್ಸ್ ಇರ್ತಾನ ಪೂರಾ ಲೈಟಿಂಗ್ಸ್, ಪೂರಾ ಬೋರ್ಡ್ಸ್ ಎಲ್ಲ ಹಾಕಿದ್ರೆ ನೋಡ್ರಿ, ನೋಡೋಣ ಸಂಜಿಕಿನ ವೈಬ್ಸ್ ಹೆಂಗಿರ್ತೈತೆ. ನೀವು ನೋಡ್ಬೋದು ಅಲ್ಲಿ ಮ್ಯಾಲೆ ಏನು ಗೋಪುರ ಕಾಣಿಸಕತ್ತೈತಲ್ಲ ಅದು ತಾಯಿ ಚಾಮುಂಡೇಶ್ವರಿ ಬೆಟ್ಟ ನೋಡ್ರಿ, ಭಾರಿ ಚಂದ ಐತಿ. ಒಮ್ಮೆ ಹೋಗಿ ಬರ್ರಿ. ಆಮೇಲೆ ನೋಡ್ರಿ ದಸರಾ, ಯುವ ದಸರಾ ಒಳಗೆ ಯಾರ್ಯಾರು ಬರ್ತಾರೋ ಅನ್ನೋದು ಬೋರ್ಡ್ ಹಾಕಿದ್ರಿ ಇಲ್ಲಿ. ಇಲ್ಲಿ ಬಾಜು ಏನು ನೋಡಾಕತ್ತಿರಲ್ಲ, ಇದು ಮೈಸೂರು ಏರ್ಪೋರ್ಟ್ ನೋಡ್ರಿ. ನಂಜನಗೂಡು ಹೋಗೋಕ್ಕಿಂತ 15 ಕಿಲೋಮೀಟರ್ಸ್ ಮೊದಲು ಈ ಕಡೆ ಐತಿದ. ಇನ್ನು ಟೋಲ್ ಗೇಟ್ ಐತಿ ಇಲ್ಲಿ ಮುಂದೆ 500 ಮೀಟರ್ ಆದ್ಮೇಲೆ. ಆಮೇಲೆ ನೋಡ್ಬೋದು ನೀವು ಇಲ್ಲೇ, ನಿಮಗೆ ಕಾಣಿಸತೈತೋ ಇಲ್ಲ ಗೊತ್ತಿಲ್ಲ, ಬಟ್ ಸಣ್ಣಗ ಮಳಿನೂ ಚಾಲೂ ಆಗೈತಿ. ಆಮೇಲೆ ವಯನಾಡದು ಹೋಗ್ಬೇಕಂದ್ರೆ ಇದೇ ರೂಟ್ ಮೇಲೆ ಹೋಗ್ಬೇಕು ನೋಡ್ರಿ. ಊಟಿ ವಯನಾಡ್ ಎಲ್ಲ ಇದೇ ರೂಟ್ ಮೇಲೆ ಹೋಗ್ಬೇಕು. ಮಳಿ ಒಂದು ಈಗ ಎಷ್ಟು ಬರ್ತೈತೆ ಬರ್ರಿ, ನಾವು ಗಾಡಿಯಿಂದ ಇಳಿದ ಮೇಲೆ ಬರಬಾರ್ದು. ಆಮೇಲೆ ಆನ್ ದ ವೇ ಹೋಟೆಲ್ಸ್ ಗಿಟೆಲ್ಸ್ ರಗಡ್ ಅದಾವ ನಿಮಗಿಲ್ಲೇ. ಸೊ ಆರಾಮ್ಸೆ ಬ್ರೇಕ್ಫಾಸ್ಟ್ ಅದು ಮಾಡ್ಕೊಳಕ್ಕೆ ಈಸಿಲಿ ಐತಿ. ಆಮೇಲೆ ಅಲ್ಲೇ ಯುವ ದಸರಾದೆಲ್ಲ ಬೋರ್ಡ್ ಅದು ಹಾಕಿದ್ರೆ ಫಂಕ್ಷನ್ ಅದು ಸ್ಟಾರ್ಟ್ ಅದಾವಲ್ಲ ಈಗ ದಸರಾ ಟೈಮ್ ಅಂತ ಹೇಳಿ. ಸೊ ಮಧ್ಯಾಹ್ನ ಮೇಲಿಂದ ಸ್ಟಾರ್ಟ್ ಆಗ್ತೈತೆ ಅಂತಲ್ಲೇ. ಈಗ ಬಂತು ನೋಡ್ರಿ ಟೋಲ್. ಟೆಂಪಲ್ ಹೋಗೋಕ್ಕಿಂತ 13 ಕಿಲೋಮೀಟರ್ ಮೊದ್ಲು ಇಲ್ಲಿ ಒಂದು ಟೋಲ್ ಐತಿ. ಬಂಡೀಪುರ ಅರಣ್ಯ ಬರ್ತೈತೆ ನೋಡ್ರಿ ಇದಾದ್ಮೇಲೆ. ಇಲ್ಲಿ ನೋಡ್ಬೋದು ನೀವು ಟೋಲ್ ಆದ್ಮೇಲೆ ಮಸ್ತ್ ಫ್ರೂಟ್ಸ್ ಎಲ್ಲ ವೆರೈಟಿ ಫ್ರೂಟ್ಸ್ ಹಚ್ಚಾರ ನೋಡ್ರಿ. ಅಲ್ಲೇ ಪ್ಲಮ್, ಲೀಚಿ, ಆರೆಂಜ್ ಎಲ್ಲ ಫ್ರೆಶ್ನು ಕಾಣಿಸತ್ತಾವ. ನಾವು ಈಗ ಗುಡಿ ಕಡೆ ಅದೇವಿ. 5 ಮಿನಿಟ್ಸ್ 3.3 ಕಿಲೋಮೀಟರ್ ಐತಿ. ಮಳಿ ನೋಡ್ರಿ ಆ್ಯಕ್ಚುಲಿ ಜೋರಾತ. ನೋಡೋದು ಇನ್ನು ಈ ಮಳಿ ರಾಯ ಒಂದು ಸ್ವಲ್ಪ ಕಾಡ್ಬಾರ್ದು ಇವತ್ತು. ಆಗಳಷ್ಟು ಬರಲಿಲ್ಲ, ಬಟ್ ಈಗ ಒಂದು ಸ್ವಲ್ಪ ಜಾಸ್ತಿ ಬರತೈತಿ. ನೋಡ್ಬೋದು ನೀವು ಇಲ್ಲಿ ಬರೋ 3.2 ಕಿಲೋಮೀಟರ್ಸ್ ಐತಿ.
ನೋಡ್ರಿ ಇಲ್ಲಿ ಎಷ್ಟು ಜೋರು ಮಳೆ ಐತಿ. ಬಟ್ ನಮ್ಮ ನಶೀಬ್ ಎಷ್ಟು ಚಲೋ ಐತಲ್ಲ, ನಾವು ಗುಡಿಗೆ ಹೋಗಿ ಪಾರ್ಕಿಂಗ್ ಮಾಡಿ ಗಾಡಿ ಇಳಿಯೋದ್ರಾಗ ಮಳಿನ ಕಮ್ಮಿ ಆಯ್ತು. ನಾವೀಗ ಗುಡಿ ಕಡೆ ಬಂದ್ವಿ, ಮಳಿನ ನಿಂತು ನೋಡ್ರಿ. ಇಷ್ಟು ದೊಡ್ಡ ಪಾರ್ಕಿಂಗ್ ಏರಿಯಾ ಐತಿಲ್ಲೇ. ಸೊ ನಾವು ಇಲ್ಲೇ ಗಾಡಿ ಪಾರ್ಕಿಂಗ್ ಮಾಡಿ ಈಗ ಹೋಗೋದು. ಇದನ್ನ ನೋಡ್ರಿ ಗುಡಿ, ಪಾರ್ಕಿಂಗ್ ಜಸ್ಟ್ 2 minutes ವಾಕ್. ಎಂಥ ದೊಡ್ಡ ಗೋಪುರ, ಎಂಥ ಮಸ್ತ್ ಗುಡಿ ಐತಿ ನೋಡ್ಬೋದು ನೀವು ಇಲ್ಲಿ. ನಂಜನಗೂಡು ಏನೈತಲ್ಲ, ಇದು ಶ್ರೀಕಂಠೇಶ್ವರ ದೇವಾಲಯಕ್ಕೆ ಪ್ರಸಿದ್ಧವಾಗೈತಿ ನೋಡ್ರಿ. ಆಮೇಲೆ ಕರ್ನಾಟಕದಾಗ ಇದೊಂದು ಶ್ರೀಮಂತ ದೇವಾಲಯಗಳದಾಗ ಒಂದಾಗೈತೆ ಅಂತ ಹೇಳ್ತಾರೆ. ಆಮೇಲೆ ಇದು ನಂಜನಗೂಡು ಊರಿಂದ ಏನೈತಲ್ಲ, ಪೂರ್ವದ ಅಂಚಿನಲ್ಲಿ ಕಪಿಲಾ ಮತ್ತು ಗುಂಡ್ಲುಹೊಳೆಯ ಸಂಗಮದ ಬಳಿ ಪೂರ್ವಾಭಿಮುಖವಾಗೈತೆ ಅಂತ ಹೇಳ್ತಾರೆ. ಶ್ರೀಕಂಠೇಶ್ವರ ದೇವಾಲಯ ಏನೈತಲ್ಲ, ಇದು ದ್ರಾವಿಡ ಶೈಲಿ ಒಳಗೆ ಐತಿ. ಭಾಳ ಗದ್ಲಿದ್ದಾಗ ಇಲ್ಲಿ ಲೈನ್ ಹಚ್ಚಿ ಬರಬೇಕು. ಬಟ್ ನಮ್ಮ ಪುಣ್ಯ ಇವತ್ತು ಅಷ್ಟು ಗದ್ಲಿಲ್ಲ. ನಾವೀಗ ಗುಡಿ ಹೊಂಟ್ರೆ ನೋಡ್ರಿ, ಇವತ್ತು ಅಷ್ಟು ರಶ್ ಇಲ್ಲ ಅಂತ ನೋಡೋಣ. ನಂಜುಂಡೇಶ್ವರನ ಜಾತ್ರೆಯ ಮುಖ್ಯ ಆಕರ್ಷಣೆ ಎಂದರೆ ಇಲ್ಲಿನ ಪಂಚರಥಗಳು. ದೊಡ್ಡ ರಥ ಸುಮಾರು 90 ಅಡಿ ಎತ್ತರವಿದ್ದರೆ ಚಿಕ್ಕ ರಥ ಐತಲ್ಲ, ಅದು ಸುಮಾರು 40 ಅಡಿ ಎತ್ತರ ಐತಿ. ಅಲ್ಲದೆ ಇತ್ತೀಚೆಗೆ ಸುಮಾರು 40 ಅಡಿ ಎತ್ತರದ ಬೆಳ್ಳಿ ರಥವನ್ನು ಮಾಡಿಸಾರ ಅವ್ರ. ಇಲ್ಲಿ ನಂಜುಂಡೇಶ್ವರನ ಲಿಂಗ ಏನೈತಂದ್ರೆ ಅದು 3 ಅಡಿ ಎತ್ತರ ಐತಿ. ಆಮೇಲೆ ಕೃಷ್ಣ ಶಿಲೆಯಿಂದ ರೂಪುಗೊಂಡೈತಿ. ಇಲ್ಲಿ ನೋಡ್ಬೋದು ನೀವು, ಬೇಡ್ಕೊಂಡದ್ದು ಎಷ್ಟು ಮಂದಿ ದೀಡ್ ನಮಸ್ಕಾರ ಹಾಕಾಕತ್ತಿದ್ರೆ. ಬಟ್ ಖರೆ ಹೇಳ್ತೇನೆ, ನಾನು ನಿಮ್ಗೆ ದೀಡ್ ನಮಸ್ಕಾರ ಹಾಕೋದೆಲ್ಲ ಈಸಿ ಇಲ್ಲ, ಯಾಕಂದ್ರೆ ಬಹಳ ದೊಡ್ಡ ಗುಡಿ ಐತಿದ್ದು. ಆಮೇಲೆ ನೋಡ್ರಿ, ಇಲ್ಲಿ ಬೇಡ್ಕೊಂಡವ್ರು ತೆಂಗಿನಕಾಯಿನೂ ಒಡ್ಯಾಕತ್ತಿದ್ರು. ಆಮೇಲೆ ಇಲ್ಲಿ ನೋಡ್ಬೋದು ನೀವು ಎಷ್ಟು ಚಂದ ಇವರು ಹಾಡ್ಕೊಂತ ಕುಂತಾರ ನೋಡ್ರಿ. ಈ ದೇವಸ್ಥಾನ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ನೀವೆಲ್ಲ ವಿಸಿಟ್ ಮಾಡಿರೋಣ ಅಂತ ಹೇಳ್ರಿ. ಇಲ್ಲಿ ನೋಡ್ಬೋದು ನೀವು, ಕಲ್ಯಾಣಿನೂ ಐತಿ. ಇದ ಕಲ್ಯಾಣಿಯಿಂದ ನೋಡ್ರಿ ರಾಜ್ಕುಮಾರ್ ಅವರು ಇಲ್ಲೇ ಸ್ನಾನ ಮಾಡಿ ಹೋಗಿರ್ತಾರ. ಆಮೇಲೆ ಪಂಡರಿಬಾಯಿ ಅವ್ರನ್ನ ಎತ್ಕೊಂಡು ಗುಡಿ ಒಳಗೆ ಕರ್ಕೊಂಡು ಹೋಗ್ತಾರ. ನಾ ಈಗ ಹೇಳಿದ ಸೀನ್ ಯಾವ ಪಿಕ್ಚರ್ನಾಗ ಐತಿ ಅನ್ನೋದು ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ನಾವೀಗ ನಂಜನಗೂಡು ಐತ್ಲ, ಅಲ್ಲಿ ದರ್ಶನ ಮಾಡ್ಕೊಂಡ್ವಿ. ಒಟ್ಟ ರಶ್ ಇದ್ದಿದ್ದಿಲ್ಲ ನೋಡ್ರಿ. ನಾವೇನು ಅಂದ್ಕೊಂಡ್ವಿ, ದಸರಾ ಟೈಮೆಲ್ಲ ಗದ್ಲಿರ್ತೈತೆ ಅಂದ್ಕೊಂಡಿದ್ವಿ. ಬಟ್ ಲಕ್ಕಿಲಿ ಅಲ್ಲಿ ಏನೂ ಗದ್ಲಿದ್ದಿದ್ದಿಲ್ಲ. 10 ನಿಮಿಷನಾಗ ಅಂದ್ರೆ ದರ್ಶನ ಆರಾಮ್ಸೆ ಡೈರೆಕ್ಟ್ ಒಳಗೆ ಹೋದ್ವಿ. ಬಟ್ ಒಳಗಲ್ಲೇ ಫೋಟೋ ವಿಡಿಯೋ ಅಲಾವಿಲ್ಲ. ಸೊ ಗುಡಿದಷ್ಟ ಮಾಡೇನಿ ನಾನು, ಮೇನ್ ಗರ್ಭಗುಡಿದ ವಿಡಿಯೋ ಅಲಾವ್ ಇದ್ದಿದ್ದಿಲ್ಲ. ಮಸ್ತ್ ಅಲ್ಲಿ ಫೋಟೋ ಅದು ತಗೊಂಡ್ವಿ. ಮಸ್ಟ್ ಮಲ್ಗಿ ಹೂ ಮಾರ್ತಿರ್ತಾರಲ್ಲೇ, ಮಸ್ತ್ ಇತ್ತು ನೋಡ್ರಿ. ಗುಡಿ ಅಂತ ನಾವು ಬರ್ತಿರೋದು ಸೆಕೆಂಡ್ ಟೈಮ್, ಭಾರಿ ಮಸ್ತ್ ಅನ್ನಿಸ್ತು. ನಾವೀಗ ಹೊಂಟಿರೋದು ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ. ಅದು ಇಲ್ಲಿಂದ 1 hour 15 minutes 60 kilometers ಐತಿ. 1 ಗಂಟೆಗೇನೋ ಬಂದನತ್ತಾರ. ಬಟ್ ಈಗಿನ್ನ 11 ಆಗೈತಿ. ನೋಡು, ನಮಗೆ ಆದ್ರೆ ಅಷ್ಟ್ರೊಳಗೆ ಹೋಗಿ ರೀಚ್ ಆಗಿ ಅಲ್ಲಿದು ನಾನು ನಿಮಗೆ ತೋರಿಸ್ತೇನಂತ. ನಂಜನಗೂಡಿಂದ ನೋಡ್ರಿ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ 55 ಕಿಲೋಮೀಟರ್ ಐತಿ. ಅಲ್ಲೇ ನಾವೀಗ ಹೊಂಟೇವಿ. ಅದು ಪೂರಾ ಮ್ಯಾಲೆ ಬೆಟ್ಟದ ಮಟ್ಟ ರೋಡ್ ಹಿಡಿದನ ಕಿಲೋಮೀಟರ್ಸ್ ತೋರಿಸಿತ್ತು ನಮಗೆ. ಬಟ್ ನಾವು ಹೋಗೋದು ಜಲ್ದಿನ ಹೋದ್ವಿ. ಆಮೇಲೆ ಮ್ಯಾಲೆ ಹೋಗಕ್ಕೆ ನಮ್ಮ ಬಸ್ ಥ್ರೂ ಕಳಿಸ್ತಾರ ಅವ್ರು. ನಮ್ಮ ವೆಹಿಕಲ್ ಅಲಾವ್ ಇರಂಗಿಲ್ಲಲ್ಲ, ಹಾಗಾಗಿ ಸ್ವಲ್ಪ ಜಲ್ದಿನ ಮುಟ್ಟಿದ್ವಿ ನಾವು. ದೇವಸ್ಥಾನಗಳು ಇಲ್ಲಿ ಏನದಾವಲ್ಲ ಭಾರಿ ಚಂದ ಅದಾವ ನೋಡ್ರಿ. ಒಮ್ಮೆ ಡೆಫಿನೆಟ್ಲಿ ನಾವು ವಿಸಿಟ್ ಮಾಡ್ಬೇಕು ಮೈಸೂರು ಕಡೆ ಹೋದ್ವಿ ಅಂದರೆ. ಯಾಕಂದರೆ ಇವೆಲ್ಲ ಮೈಸೂರಿಗೆ ಭಾಳ ಸಮೀಪ ಅದಾವು. ಇದು ಊರು, ಈ ಊರಿನ ದಾಟಿ ನಾವು ಹೋಗ್ಬೇಕು. ಭಾರಿ ಚಂದ ಐತಿ ಗುಡಿ. ಈ ವಿಡಿಯೋ ನೀವು ಲಾಸ್ಟ್ ಮಟನೂ ನೋಡ್ಕೊತ ಇರ್ರಿ, ನಿಮಗೆ ಗುಡಿ ಬಗ್ಗೆ ಮಾಹಿತಿ ಸಿಗ್ತೈತಿ. ಆಮೇಲೆ ಅಕಸ್ಮಾತ್ ನಿಮಗೆ ಹೋಗೋಕ್ಕಾಗಲಿಲ್ಲ ಅಂದರೂ ಈ ವಿಡಿಯೋ ಮುಖಾಂತರ ನೀವು ಈ ಗುಡಿ ನೋಡ್ಬೋದಲ್ಲ. ಸೊ ಹಾಗಾಗಿ ನೋಡ್ರಿ ಅದನ್ನು. ಏನು ನೋಡಿದ್ರಲ್ಲ ನೀವು, ಅಷ್ಟು ದೊಡ್ಡ ಊರು, ಅದು ಗುಂಡ್ಲುಪೇಟೆ ನೋಡ್ರಿ, ಭಾರಿ ದೊಡ್ಡದಿತ್ತದು. ಈಗ ನಾವು ಹೊಂಟೇವು ನೋಡ್ರಿ. ಮಸ್ತ್ ರೋಡ್ಸು, ಮಸ್ತ್ ಗುಡ್ಡ ಬೆಟ್ಟ ಮುಂದೆ ಕಾಣಿಸಾಕತ್ತಿತ್ತು. ಇಲ್ಲಿ ನೋಡ್ಬೋದು ನೀವು, ವೆಲ್ಕಮ್ ಟು ಹಿಮವದ್ ಸ್ವಾಮಿ ಹಿಲ್ಸ್ ಅಂತ ಹೇಳಿ ಬೋರ್ಡ್ ಹಾಕಾರ, ಸ್ವಾಗತ ಅಂತ ಹೇಳಿ. ನಾವಿಲ್ಲಿ ಹೋಗ್ಬೇಕಾದ್ರೆ ರೈಟ್ ಸೈಡ್ ತೊಗೋಬೇಕು ನೋಡ್ರಿ. ಇಲ್ಲಿಂದ ಈಗ ಒಳಗೆ ಹೋಗೋದೈತಿ. ಇಲ್ಲಿಂದ ಇದೆಷ್ಟು ಕಿಲೋಮೀಟರ್ ಐತಿ ಅಂತೆಲ್ಲ ನೋಡೋಣಂತೀಗ. ನಾವು ರೈಟ್ ಸೈಡ್ ತೊಗೊಂಡ್ಮೇಲೆ ದೇವಸ್ಥಾನ ನೋಡ್ರಿ 11 ಕಿಲೋಮೀಟರ್ ಐತಿ. ಒಳಗೆ ಹೋಗಾಕ 23 ನಿಮಿಷ ಐತಿ. ಅಲ್ಲಿ ಹೋದ್ಮೇಲೆ ನಾವು ಟಿಕೆಟ್ ತೊಗೋಬೇಕು. ಆಮೇಲೆ ನೋಡೋಣ ಈಗ ಕ್ಯೂ ಇರ್ತೈತೋ, ಲೈನಾಗ ಈಸಿಲಿ ಹೋಗ್ಬೋದು ಅಂಥೇಳಿ. ಇಲ್ಲೇ 3 ರೋಡನ್ನು ಕೂಡ್ತಾವೆ ನೋಡ್ರಿ. ನಾವು ಲೆಫ್ಟ್ ಸೈಡ್ ತೊಗೋಬೇಕು. ಆಮೇಲೆ ಬೋರ್ಡ್ ಐತಲ್ಲಿ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಅಂಥೇಳಿ. ಬಟ್ ಕನ್ಫ್ಯೂಸಿಂಗ್ ಅದಾವ, ಸ್ವಲ್ಪ ನೋಡ್ಕೊಂಡು ಹೋಗ್ರಿ. ಸಣ್ಣ ರೋಡ್ ಇರ್ತೈತಲ್ಲ, ಮಸ್ತ್ ನೋಡ್ರಿ. ಬಿಸಿಲು ಬಿದ್ದಿತ್ತು, ಮಳೆಯೇನೋ ಹೆಂಗೂ ಹೋಯ್ತು. ಲಕ್ಕಿ ಅದೇವನ ಅನ್ಬೋದು ನಾವು. ನಡಕ್ ಎಳ್ನೀರದ್ದು ಹಿಂಗೆ ಮಾರ್ಕೊಂತ ಕುಂತಿದ್ರು. ನಾವು ನೋಡ್ರಿ ಗಾಡ್ಯಾಗ ಹೋಗಾಕ
ಒಮ್ಮೆ ಬ್ಯಾಸ್ರ್ ಆಗೈತೆ ಅಂತೇವಿ. ಬಟ್ ಅಲ್ಲಿ ಎಷ್ಟೋ ವಯಸ್ಸಾದವರೆಲ್ಲ ನಡ್ಯಾಕಂತ ಹೊಂಟಿದ್ರು, ಆಮೇಲೆ ಮಾರಾಕದು ಕುಂತಿದ್ರು. ಸ್ವಲ್ಪ ವಯಸ್ಸಾದವ್ರ ಕಡೆನೂ ಏನಾರ ತಗೋರಿ, ಅವ್ರಿಗೂ ಹೆಲ್ಪ್ ಆಕೈತೆ ಅನ್ನೋದು ಈ ವಿಡಿಯೋ ಮುಖಾಂತರ ನಾ ಹೇಳ್ಬೋದು. ನಾವು ನೋಡ್ರಿ ಈಗ ಆಲ್ಮೋಸ್ಟ್ ಗುಡಿ ಸಮೀಪ ಬಂದ್ವಿ. ನಮ್ಮ ಅಜ್ಜಿ ಏನೇನಾಗತ್ತಿದ್ರಪ್ಪ ಅಂತಂದ್ರೆ, ಮುಂದೆ ನೋಡ್ರಿ ಇಲ್ಲಿ ಗಿಡ ಹೆಂಗೆ ದಟ್ಟವಾದ ಕಾಡಗತ್ತೆ ಅನ್ಸಾಕತ್ತೈತಿ. ಆಮೇಲೆ ಆ ಮೋಡಗಳು ನೋಡ್ರಿ ಹತ್ತಿ ಹಂಗೆ ಕಾಣಿಸಾಕತ್ತೈತಿ ಅನ್ನಕತ್ತಿದ್ರು. ಈಗ ನೋಡ್ರಿ ನಾವೇನು ಬಂದ್ವಿ ಇಲ್ಲಿ ಸಮೀಪ. ಮೋಸ್ಟ್ಲಿ ಇಲ್ಲಿ ಸ್ವಲ್ಪ ರಶ್ ಇರಬೇಕು ಅನ್ನಿಸ್ತೈತಿ ನನಗೆ. ನಾವೀಗ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟಕ್ಕೆ ರೀಚ್ ಆದ್ವಿ. ಇಲ್ಲಿ ಹೆಂಗೈತಪ್ಪ ಅಂದ್ರೆ ನಮ್ಮ ವೆಹಿಕಲ್ ಮ್ಯಾಲೆ ಬಿಡಂಗಿಲ್ಲ, ನಾವು ಬಸ್ಸಿಗೆ ಕಾಯ್ಬೇಕು. ಸೊ ಬಸ್ ಬರ್ತೈತಿ, ಬಸ್ಸಿಗೆ ಹೋಗ್ಬೇಕು. ನೋಡ್ರಿ ಇಲ್ಲಿ ಪಾರ್ಕಿಂಗ್ ಇರ್ತೈತಿ, ಪಾರ್ಕಿಂಗ್ 30 ರೂಪೀಸ್. ಅದನ್ನು ಕೊಟ್ಟು ಬಸ್ಸಿಗೆ ಹೋಗ್ಬೇಕು ನಾವೀಗ. ಇಲ್ಲೇನು ನೋಡಾಕತ್ತಿರಲ್ಲ, ಇದು ಲೈನ್ ನೋಡ್ರಿ. ಸೊ ಹಿಂಗೆ ಲೈನ್ದಾಗ ನಿಂತ ಟಿಕೆಟ್ ತೊಗೋಬೇಕು. ಟಿಕೆಟ್ ತೊಗೊಂಡು ಅಲ್ಲಿ ಬಸ್ ನಿಂತಿರ್ತಾವೆ, KSRTC ಬಸ್. ಅದ್ರಲ್ಲಿ ನಮಗೆ ಕರ್ಕೊಂಡು ಹೋಗ್ತಾರೆ. ಈಗ ನೋಡ್ಬೋದು ನೀವಿಲ್ಲೇ ನಾವು ಬಸ್ನಾಗ ಹೊಂಟ್ವಿ. ನನ್ನ ಯಜಮಾನ್ ಟ್ರೈನ್ ಮಾಡಿದ್ರಂದ್ರೆ ಫಸ್ಟನ ಬಸ್ನಾಗ ಹತ್ತಿ ಜಾಗ ಹಿಡ್ದಿದ್ರು ನೋಡ್ರಿ. ಯಾಕಂದ್ರೆ ವಯಸ್ಸಾದವ್ರು ನಮ್ಮ ಜೋಡಿದ್ರು. ಆಮೇಲೆ ಒಂದು ಏನು ನನಗೆ ಭಾಳ ಖುಷಿ ಅನ್ನಿಸ್ತಂದ್ರೆ, ಎಲ್ಲ ಜನರನ್ನು ನೋಡಿ ವಯಸ್ಸಾದವ್ರಿಗಾತ ಹಿಂಗೆ ಏಜ್ಡ್ ಪೀಪಲಿಗೆ ಭಾಳನ ಕೋಆಪ್ರೇಷನ್ ಮಾಡಿ, ನೀವು ಹತ್ತಿರಿ ಅಮ್ಮಾರಿ, ಆಮೇಲೆ ನಾವು ಹತ್ತೇವಿ, ನೀವು ಮೊದಲು ಕುಂದಿರಿ ಅಂತ ಸೀಟ್ ಬಿಟ್ಕೊಡೋದಾತು, ಕೈ ಹತ್ತಿ ಗಾಡಿ ಹತ್ಸೋದಾತು, ಎಲ್ಲರೂ ಹೆಲ್ಪ್ ಮಾಡಿದ್ರೆ. ಬರೀ ಸಾಮಾನ್ಯ ಜನರಲ್ಲ, ಪೊಲೀಸರಂತರೂ ಸಾಕಷ್ಟು ಹೆಲ್ಪ್ ಮಾಡಿದ್ರು ನೋಡ್ರಿ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಮುಖಾಂತರ ಅವ್ರಿಗೆಲ್ಲರಿಗೂ ವಯಸ್ಸಾದವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಬೇಕು. ಯಾಕಂದ್ರೆ ಅವ್ರಿಗೆ ಆಗ್ತಿರಂಗಿಲ್ಲ ಹತ್ತಾಕ, ಅವ್ರಿಗೆ ಆಗ್ತಿದ್ರೆ ಅವ್ರು ಯಾಕೆ ಇನ್ನೊಬ್ರು ಹೆಲ್ಪ್ ತೊಗೋತಾರಲ್ಲ. ಸೊ ಹೆಲ್ಪ್ ಮಾಡೋಣಂತ. ನಾವು ಒಂದಿನ ವಯಸ್ಸಾದವ್ರು ಆಗ್ತೇವಲ್ಲ, ಡೆಫಿನೆಟ್ಲಿ ನಮಗೆ ಅದನ್ನು ಯಾರಾದರೂ ಒಬ್ರು ಹೆಲ್ಪ್ ಮಾಡತ್ತಾರ. ಹೆಲ್ಪ್ ಮಾಡಿದ್ದು ಯಾವಾಗೂ ಹಂಗೆ ಹೋಗೋದಿಲ್ಲ ನೋಡ್ರಿ. ಈಗ ನಾವು ಹೊಂಟಿದ್ದು ಹಿಮವದ್ ಸ್ವಾಮಿ ಗೋಪಾಲ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ನಿಮಗೆ ಅಬ್ಸರ್ವ್ ಮಾಡಿದ್ರೆಲ್ಲ ಗೊತ್ತಿಲ್ಲ ನೀವು, ಇಲ್ಲೇ ಲದ್ದಿ ಕಾಣಿಸಾಕತೈತಿ. ಇದೇನಪ್ಪ ಅಂತಂದ್ರೆ ಆನಿ ಲದ್ದಿ. ಇಲ್ಲೇ ರಾತ್ರಿ ಎಲ್ಲ ಆನಿಗಳು ಅಡ್ಡಾಡ್ತಾವೆ. ಆಮೇಲೆ ಏನಂದ್ರೆ ಈ ಗುಡಿ ಒಳಗೆ ನಂಬಿಕೆನೂ ಅದು ಏನೋ ಗೊತ್ತಿಲ್ಲ, ಬಟ್ ಏನು ಹೇಳ್ತಾರಂದ್ರೆ ದಿನ ಆನಿ ಇಲ್ಲಿ ಪ್ರದಕ್ಷಿಣೆ ಹಾಕ್ತೈತಿ ಅಂತಾರೆ. ಆನಿ ಅಲ್ಲಿ ಬರೋದಂತರೂ ಸಾಮಾನ್ಯವಾಗಿನ ದಿನಾನೂ ಬರ್ತಾವಲ್ಲಿ ಆನಿ. ಹಾಗಾಗಿ ಅಲ್ಲಲ್ಲಿ ಆನಿ ಲದ್ದಿಗಳು ಕಾಣ್ತಿರ್ತಾವ. ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಏನೈತಲ್ಲ, ಕೃಷ್ಣ ದೇವರಿಗೆ ಸಮರ್ಪಣೆಯಾಗಿದ್ದು ಗುಡಿ ನೋಡ್ರಿ ಇದು. ಇಲ್ಲೇನಪ್ಪ ಅಂತಂದ್ರೆ ಗೋಪಾಲಸ್ವಾಮಿ ಬೆಟ್ಟದನ್ನು ಆಕಳುಗಳು ಕಾಯ್ತಾರಂತ ಹೇಳಿ ಇದರದ ಹಿಸ್ಟ್ರಿ ಐತಿ ನೋಡ್ರಿ. ಈ ಗುಡಿ ಭಾಳ ಎತ್ತರಕ್ಕೈತಿ. ಮ್ಯಾಲೆ ಹೋದಂಗೆ ತಂಪು ಅನಿಸ್ತೈತಿ, ಶಿಸ್ತು ಗಾಳಿ ಇರ್ತೈತಿ ನೋಡ್ರಿ. ಒಳಗೆ ವಿಡಿಯೋ ಎಲ್ಲವಿಲ್ಲ, ಇಲ್ಲಿ ಹೊರಗೆ ನೋಡ್ಬೋದು ನೀವಿಲ್ಲೇ ಮಸ್ತ್ ಇವರು ಬಾರಿಸ್ಕೊಂತದ್ದು ನಿಂತಿದ್ರು ಒಳಗೆ. ಆಮೇಲೆ ದರ್ಶನ ಮಾಡ್ಕೊಂಬಂದ್ಮೇಲೆ ನಾವು ಇಲ್ಲೇ ಕುಂತು ಪ್ರಸಾದ ಮಾಡತ್ತೀವಿ. ಪ್ರಸಾದಕ್ಕೆ ನೋಡ್ರಿ ಬಿಸಿಬೇಳೆ ಬಾತ್ ಇತ್ತು, ಸಿಹಿ ಪೊಂಗಲ್ ಇತ್ತು, ಭಾರಿ ಟೇಸ್ಟಿಯಾಗಿತ್ತು. ಎಲ್ಲರೂ ಇಲ್ಲಿ ಪ್ರಸಾದ ತೊಗೊಂಡು ನಾವು ಕುಂತೇವಿ. ಇಲ್ಲೇ ಮಸ್ತ್ ಫ್ರೆಶ್ ಏರ್, ಪೂರ್ತಿ ಹಿಂಗೆ ಟಾಪ್ ಹಿಲ್ ಪೀಕ್ನಾಗ ಗುಡಿ ಐತಿ. ವಾತಾವರಣ ಭಾರಿ ಚಂದ ಅನಿಸ್ತೈತಿ. ಅಲ್ಲೆಲ್ಲೇ ಜಿಂಕಿಗಳಿದ್ದು ನೋಡ್ರಿ. ಒಮ್ಮೆ ನೀವು ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿರಿ, ಭಾರಿ ಚಂದ ಐತಿ. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಹಿಮ ಅಂತ ಒಳಗೇನು ಇದು ಹಿಮವದ್ ಗೋಪಾಲಸ್ವಾಮಿ ದೇವಸ್ಥಾನ ಐತಲ್ಲ, ಯಾವಾಗೂ ಹೋಗ್ರಿ. ಒಳಗಲ್ಲೇ ದೇವಸ್ಥಾನದೊಳಗೆ ನೀರು ಇರತೈತಿ, ಅಂದ್ರೆ ಹಿಮ ಬಿಟ್ಟಿರ್ತೈತಿ ರಾತ್ರಿ. ಅದನ್ನು ನಮಗೆ ಆಶೀರ್ವಾದ ಗತೆ ನೀರು ಎಲ್ಲರಿಗೂ ಸಿಂಪಡಿಸ್ತಾರೆ. ಭಾರಿ ಚಂದ ನೋಡ್ರಿ ಇದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡೋಕೆ. ಒಮ್ಮೆ ಈ ಗುಡಿಗೆ ಹೋಗಿ ಬರ್ರಿ ನೀವು. ಪೂರ ಹೈಟ್ ಒಳಗೈತಿ, ಮಸ್ತ್ ಮೌಂಟೇನ್ಸ್ ಅದಾವ ಆಜು ಬಾಜು, ಮಸ್ತ್ ಗಾಳಿ ಬರ್ತಿರ್ತೈತಿ, ಚಂದ ಅನ್ನಿಸ್ತೈತಿ ನೋಡ್ರಿ. ಇಲ್ಲಿಂದ ಬಂಡೀಪುರ ಭಾಳ ಸಮೀಪ, 8-10 ಕಿಲೋಮೀಟರ್ದಾಗ ಬಂಡೀಪುರ ಐತಿ. ಅಲ್ಲಿ ಹೋಗ್ಬೇಕು ಅನ್ಕೊಂಡ್ವಿ. ಬಟ್ ನಮ್ದು ಏನಪ್ಪ ಅಂತಂದ್ರೆ ಪ್ಯಾಲೇಸ್ ಕಡೆ ಹೋಗೋನು, ಮೈಸೂರದ್ದು ಅಲ್ಲಿ ಲೈಟಿಂಗ್ಸ್ ಅದು ಚಾಲೂ ಆಗಿದ್ದಿತ್ತಿನ್ ಅಂತ ಹೇಳಿ ಅಲ್ಲಿ ಹೋಗೋ ಪ್ಲ್ಯಾನ್ ಮಾಡ್ಕೊಂಡ್ವಿ ನೋಡ್ರಿ ನಾವು.
ಮಾಡ್ಕೊಂಡು ಅಲ್ಲೇ ಪ್ರಸಾದದು ಮಾಡಿ ದರ್ಶನ ಮಾಡ್ಕೊಂಡು ಬಂದ್ವಿ. ಹಂಗೆ ಅಂತ ಪರಿ ಏನು ರಶ್ ಇದ್ದಿದ್ದಿಲ್ಲ, ಬಸ್ ಬಿಡ್ತಾರಲ್ಲ ಹಾಗಾಗಿ ಆರಾಮ್ಸೆ ಹೋಗಿ ಬರ್ಬೋದು ನೋಡ್ರಿ. ನಾವೀಗ ಊಟ ಅಲ್ಲೇ ಪ್ರಸಾದದು ಮಾಡ್ಕೊಂಡು ಈಗ ಮತ್ತೆ ಮೈಸೂರು ಕಡೆ ಹೊಂಟ್ವಿ. ಇಲ್ಲಿಂದ ಮೈಸೂರು 69 ಕಿಲೋಮೀಟರ್ ಐತಿ, 1.5 ತಾಸು ಐತಿ ನೋಡ್ರಿ. ಸೊ 1.5 ತಾಸಿಗೆ ಅಲ್ಲಿ ಹೋಗಿ ರೀಚ್ ಆಗಿ ಅಲ್ಲೇ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆನೆ ಅದು ಬರ್ತಾವಲ್ಲ ಈಗ ರೌಂಡ್ 6 ಸಂಜೆಗೆ 5 ಗಂಟೆಗೆ ಅದನ್ನ ನೋಡ್ಕೋತೇವಿ. ಆಮೇಲೆ ಮೈಸೂರು ಪೂರ ಲೈಟಿಂಗ್ಸ್ ಅದು ಮಾಡಿರ್ತಾರೆ, ಅದನ್ನ ನೋಡ್ಕೊಂಡು ಊರ್ ಕಡೆ ಮತ್ತೆ ಹೋಗ್ತೇವಿ. ರೋಡ್ಸ್ನು ಮಸ್ತ್ ಅದಾವ, ಆಮೇಲೆ ಗಾಡಿನೂ ನೋಡ್ರಿ ಅವರೇಜ್ ಮಸ್ತ್ ಕೊಡತ್ತಿತ್ತು. ಹಾಗಾಗಿ ನಮ್ಮ ಯಜಮಾನ್ರು ಭಾರಿ ಖುಷಿನ ಆಗಿದ್ರೆ 27 ಮಟನು ಅವರೇಜ್ ಕೊಡಾಕತ್ತಿತ್ತು ನೋಡ್ರಿ. ಹಿಂಗಂದ್ರೆ ಮತ್ತೆ ಯಾರಿಗೆ ಖುಷಿ ಆಗೋದಿಲ್ಲ ನೀವೇ ಹೇಳ್ರಿ. ಈಗ ನೋಡ್ರಿ ಪೆಟ್ರೋಲ್ ಹಾಕಿಸ್ಕೊಳಕ್ಕೆ ನಿಂತೇವ ನಾವಿದ್ದಿಲ್ಲ. ಈಗ ಫಸ್ಟ್ ಪೆಟ್ರೋಲ್ ಹಾಕಿಸ್ಕೊಳಕ್ಕೆ ನಿಂತ್ವಿ. ಪೆಟ್ರೋಲ್ ಐತಿ ಬಟ್ ಸ್ಟಿಲ್ ಹಾಕಿಸ್ಬಿಡುನು ಅಂತ ಹೇಳಿ ಪೂರ ನಿಂದಿರ್ಸಾರ. ಆಮೇಲೆ ಅಜ್ಜಿಗೂ ನೋಡ್ರಿ ಇಲ್ಲಿ ನಾವು ಮಸ್ತ್ ಖುಷಿ ತಂದೀವಿ ಮಲ್ಕೊ ಅಂತ ಹೇಳಿ ಅಷ್ಟಕ್ಕೆ ಅಂತ ಹೇಳಿ ಅಜ್ಜಿನೂ ಮಲ್ಕೊಂಡಾರಲ್ಲಿ. ನಾವು ಹೋಗು ರೋಡ್ನಾಗ ನೋಡ್ರಿ ಪೆಟ್ರೋಲ್ ಹಾಕ್ಸಿದ್ವಿ, ಅದರ ಅಪೋಸಿಟ್ನ ಮಸ್ತ್ ಅಂಗಡಿಗಳಿದ್ದು ಎಲ್ಲ ಚನ್ನಪಟ್ಟಣದಾಗ ಏನು ಸಿಗ್ತಾವಲ್ಲ ಐಟಮ್ಸ್ ಅವು ಸಿಗಾಕತ್ತಿದ್ದು. ಹೋಗ್ಬೇಕಾದ್ರೆ ನೋಡ್ರಿ ಈಗ ಮತ್ತೆ ಸ್ವಲ್ಪ ಮಳೆ ಚಾಲು ಆಯ್ತು, ಬಟ್ ನಾವು ಇನ್ನೂ ಹೋಗಿ ರೀಚ್ ಆಗಕ್ಕೆ 1 ತಾಸು ಇತ್ತಲ್ಲ. ಹಾಗಾಗಿ ಮಳೆ ಬಂದರೆ ಈಗ ಬರಲಿ, ಅಲ್ಲಿ ಹೋದ್ಮೇಲೆ ನಮಗೆ ಕಾಡೋದು ಬೇಡ ಅನ್ಕೊಂತ ಕುಂತಿದ್ವಿ. ಬಟ್ ಮಳೆ ಸಿಕ್ಕಾಪಟ್ಟೆ ಜೋರಾಗಿನ ಬಂತು ನೋಡ್ರಿ. ನಮ್ದು ನಶೀಬ್ ಚಲೋ ಇತ್ತೋ ಇಲ್ಲ ನಮ್ಮ ಜೊತೆ ಅಜ್ಜಿ ಅದಾರ ಅಂತ ಹೇಳಿ ನಮಗೆಲ್ಲ ಥಿಂಗ್ಸ್ ಕೂಡಿ ಬರಾಕತ್ತಿದ್ದೋ ಗೊತ್ತಿಲ್ಲ. ಮಳೆ ನೋಡ್ರಿ ಈಗ ಜಕ್ಕಸ್ತೈತಿ, ಬಟ್ ನಾವು ಯಾವಾಗ ಮೈಸೂರಿಗೆ ಹೋಗ್ತೇವಲ್ಲ ಮುಂದೆ ಮಳಿನ ಇಲ್ಲಲ್ಲೇ ಭಾರಿ ಖುಷಿ ಅನ್ನಿಸ್ತು ನೋಡ್ರಿ ನಮಗೆ. ನಾವು ಚಲೋ ಮಾಡ್ಕೊತ ಹೋದ್ರೆ ನಮಗೂ ಚಲೋ ಆಕೈತೆ ಅನ್ನೋದಕ್ಕೆ ಇದ ಒಂದು ಉದಾಹರಣೆ ನೋಡ್ರಿ. ಇಲ್ಲಿ ನೋಡ್ಬೋದು ನೀವು ಮೈಸೂರು ಎಂಟರ್ ಆಗತ್ತೀವಿ ನಾವೀಗ, ಇನ್ನೂ 7 ಮಿನಿಟ್ಸ್ ಐತಿ. ಬಟ್ ಹೆಲಿಕಾಪ್ಟರ್ಸ್ ನೋಡ್ರಿ ಇಲ್ಲಿ ಎದ್ರು ಹೆಲಿಕಾಪ್ಟರ್ಸ್ ಏನು ಅನ್ನೋದು ಗೊತ್ತಿಲ್ಲ, ಬಟ್ ಹೆಲಿಕಾಪ್ಟರ್ಸ್ ಅಂತೂ ಹೆಂಗೆ ಲೈನ್ ಒಳಗೆ ಹೊಂಟಾವ ನೋಡ್ರಿ. ನಾವು ನೋಡ್ರಿ ಈಗ ಡೈರೆಕ್ಟ್ ಪ್ಯಾಲೇಸ್ ಮುಂದೆ ಅದೇವಿ. ಇನ್ನು ಆನೆಗಳ್ದು ಸವಾರಿ 5 ಗಂಟೆಗೆ ಸ್ಟಾರ್ಟ್ ಆಗ್ತೈತಿ. ಫುಲ್ ನಮ್ಮನೆ ಹಬ್ಬದ ವೈಬ್ಸ್ ಈಗ ಐತಿಲ್ಲೇ ಎಲ್ಲ ಕಡೆ ಅಂಗಡಿ ಹಚ್ಚಾರ, ವೆರೈಟಿ ಐಟಮ್ಸ್. ಆಮೇಲೆ ಸ್ಕೂಲ್ ಹುಡುಗರು ಬರತ್ತಾರ, 6 ಮಂದಿ ಅದಾರ. ನೋಡೋಣ ಬರ್ರಿ ನಿಮಗೂ ತೋರಿಸ್ತೀನಿಲ್ಲ. ಪ್ಯಾಲೇಸ್ ಒಳಗೆ ಹೋಗ್ಬೇಕಂದ್ರೆ ಇಲ್ಲಿ ಫಸ್ಟ್ ಟಿಕೆಟ್ ತೊಗೊಂಡು ಹೋಗ್ಬೇಕು. ಪ್ಯಾಲೇಸ್ ಮುಂದೆ ನಿಂತೇವೆ. ಇಲ್ಲಿ ನೋಡಿ ಹೇಳಿದ್ನಲ್ಲ ನಾನು ನಿಮ್ಗೆ ಹುಡುಗರದು ಹಿಂಗೆ ಬಂದ ಸ್ಕೂಲ್ ಹುಡುಗರು ಒಳಗೆ ಭಾರಿ ಐತಿ. ನೋಡೋಣ ಬರ್ರಿ. ಇಲ್ಲಿ ನೋಡ್ಬೋದು ನೀವು ಪ್ಯಾಲೇಸ್ ಎಂಟರ್ ಆಗೋದಕ್ಕೆ ದೇವಿ ಫೋಟೋನ ಇಟ್ಟಾರ. ಇದು ರಾತ್ರಿ ನೋಡಕ್ಕೆ ಇನ್ನೂ ಚಂದ, ಯಾಕಂದ್ರೆ ಲೈಟಿಂಗ್ಸ್ ಎಲ್ಲ ಇರ್ತೈತಿ. ಗದ್ಲ ನೋಡ್ರಿ ಎಷ್ಟೈತಿ. ಪ್ಯಾಲೇಸನ್ನು ನೋಡಕ್ಕೆ ಒಂದು ಖುಷಿ ಇಲ್ರಿ. ಪ್ಯಾಲೇಸ್ ಅನ್ನುವಾಗ ಅದೊಂದು ಏನೋ ಹುರುಪು ಬರ್ತೈತಿ. ದಸರಾಕ್ಕೆ ಡೆಫಿನೆಟ್ಲಿ ಒಮ್ಮೆ ಹೋಗಿ ಬರ್ಬೇಕು ನೋಡ್ರಿ. ನಮಗೆ ಎಕ್ಸ್ಪೀರಿಯನ್ಸ್ ಈ ಸತಿ ಭಾರಿ ಆಗ್ತದೆ. ಇಲ್ಲಿ ನೋಡ್ರಿ ಪ್ಯಾಲೇಸ್ ಮುಂದೆ ಹಿಂಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತಾವ. ಈಗ ಸ್ಟಾರ್ಟ್ ಆಕಂದ್ರೆ ರಾತ್ರಿ 11 ಗಂಟೆ ಮಟನೂ ಇರ್ತಾವ. ದಿನ ಹಿಂಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತಾವ ದಸರಾ ಟೈಮ್ನಾಗ. ಆಮೇಲೆ ಇಲ್ಲಿ ಮುಂದೆ ಎಷ್ಟು ಖುಷಿಯದು ನೋಡಕ್ಕೆ ಅಂತ ಹೇಳಿ ನಾವೀಗ ಆನೆಯದು ನೋಡಕ್ಕೆ ಹೊಂಟೇವಿ. ಅಜ್ಜಿಗೆ ನಡಕ್ಕೆ ಆಗೋದಿಲ್ಲ ಅಂತ ಹೇಳಿ ಒಂದು ಕಡೆ ಕುಂದರ್ಸಿ. ಮೈಸೂರು ದಸರಾ ಇಷ್ಟು ಗ್ರ್ಯಾಂಡ್ ಮಾಡ್ತಾರಲ್ಲ, ಜಗತ್ತಿನಾದ್ಯಂತ ಎಲ್ಲೆಲ್ಲಿಂದ ಬಂದಿರ್ತಾರಲ್ಲ, ಇಷ್ಟು ಗ್ರ್ಯಾಂಡ್ ಸೆಲೆಬ್ರೇಷನ್. ಆಮೇಲೆ ಅಲ್ಲಿ ಒಟ್ಟು ಕೂಡಿದ ಪೊಲೀಸರ ಸಂಖ್ಯೆ ಎಷ್ಟಪ್ಪ ಅಂತಂದ್ರೆ 8,000. ನೀವು ವಿಚಾರ ಮಾಡಿರಿ, 8,000 ಮಂದಿ ಪೊಲೀಸ್ ಅದಾರಂದ್ರೆ ಮಂದಿ ಎಷ್ಟು ಲಕ್ಷ ಕೂಡ್ಬೋದಲ್ಲೇ, ಎಷ್ಟು ಮಂದಿ ಮೇಂಟೈನ್ ಮಾಡೋಕೆ ಅಷ್ಟು ಪೊಲೀಸ್ ಅದಾರ. ಆಮೇಲೆ ಇಲ್ಲಿ ನೋಡ್ರಿ ನಮ್ಮ ಆನೆಗಳದಾವು. ಇಲ್ಲಿ ಆಕಾಶ ನೋಡ್ರಿ, ಈಗ ಹೆಲಿಕಾಪ್ಟರ್ಸ್ ಹೆಂಗೆ ರೌಂಡ್ ಹಾಕಾಕತ್ತಾವ ಅಂಥೇಳಿ ಪ್ಯಾಲೇಸ್ ಮೇಲೆ ರೌಂಡ್ ಹಾಕಾಕತ್ತಿದ್ವು. ಅವ ಏನೋ ವಿಜಯದಶಮಿ ದಿವಸ ಸೆಲೆಬ್ರೇಷನ್ ಇರ್ತೈತಲ್ಲ ಅದ್ರ ಸಂಬಂಧ ಪ್ರಾಕ್ಟೀಸ್ ಮಾಡಾಕತ್ತಿದ್ವು ನೋಡ್ರಿ. ಇಲ್ಲಿ ನೋಡ್ರಿ ಈಗ ಆನೆ ಬರಾಕತ್ತೀವಿ. ಇವತ್ತು ಹೊರಗೆ ಪರೇಡ್ ಇಲ್ಲ ಅಂತ ಹಂಗಾಗಿ ಒಳಗೆ ಪರೇಡಿಗೆ ಮಾಡ್ಸಾಕತ್ತಾರ ಅವರಿಗೆ ಬಂದು ಎಲ್ಲ ಆನೆ. ಹೆಸರು ಏಕಲವ್ಯ. ಅಭಿಮನ್ಯು ದೊಡ್ಡದಿದೆ ಅಲ್ಲ, 5,000.
ನಾವು ಆನೆ ಎಲ್ಲ ನೋಡಿಕೊಂಡು ಸ್ವಲ್ಪ ಮತ್ತೆ ಹೊರಗೆ ಬಂದ್ವಿ. ಯಾಕಂದ್ರೆ ಅಜ್ಜಿನ ಕುಂದಿರ್ಸಿದ್ವಿ ನಾವು, ಅವ್ರಿಗೂ ಸ್ವಲ್ಪ ಏನರ ಸ್ನ್ಯಾಕ್ಸ್ ಅದು ಕೊಡುನು ಅಂಥೇಳಿ ಚರ್ಮುರಿ ಆಮೇಲೆ ಪಾಪ್ಕಾರ್ನ್ ಚಹಾ ಅದು ತೊಗೊಂಡು ಮತ್ತು ಪ್ಯಾಲೇಸ್ ಒಳಗೆ ಹೋದ್ವಿ ನೋಡ್ರಿ. ಅವಾಗ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಚಾಲೂ ಆಗಿತ್ತು. ಏನು ಚಂದ ರೀ ಇದೆಲ್ಲ ಕಾರ್ಯಕ್ರಮ ನೋಡೋಕೆ ಭಾಳ ಖುಷಿ ಅನಿಸ್ತೈತಿ. ಮಸ್ತ್ ಡಾನ್ಸ್ ಪ್ರೋಗ್ರಾಮ್ ಒಂದು ಕಡೆ ಆಗಿರ್ತೈತಿ, ಹಾಡು ಒಂದು ಕಡೆ ಆಗ್ತಿರ್ತೈತಿ, ಬೇರೆ ಬೇರೆ ಥರದ ಎಲ್ಲ ಕಾರ್ಯಕ್ರಮ ಆಗ್ತಿರ್ತಾವಲ್ಲೇ. ಈಗ ನೋಡ್ರಿ ಮತ್ತು ಆನೆಗಳು ಅರಮನೆ ಒಳಗೆ ಹೊಂಟಾವ. ಇಲ್ಲೇ ದಿನಾನು ಪೂಜಾ ಆಗ್ತೈತಂತ, ಹಾಗಾಗಿ ದಿನ ಸಂಜಿಗೆ ಹೋಗ್ತಾರೆ ಇಲ್ಲೇ ಅರಮನೆ ಒಳಗೆ. ಇವತ್ತು ರೋಡ್ ಒಳಗೆ ಪರೇಡ್ ಇದ್ದಿದ್ದಿಲ್ಲ, ಯಾಕಂದ್ರೆ ಒಂದೆರಡು ಆನೆಗಳು ಶ್ರೀರಂಗಪಟ್ಟಣಕ್ಕೆ ಪೂಜಾಕ್ಕೆ ಹೋಗಿದ್ದು, ಹಾಗಾಗಿ ಇವರಿಗೆ ಒಳಗೆ ಇಲ್ಲೇ ಪೂಜಾಕೋದು ಕರ್ಕೊಂಡು ಹೊಂಟಾರ ನೋಡ್ರಿ ಈಗ. ಆಮೇಲೆ ಇನ್ನೊಂದು ಏನಂದ್ರೆ, ಹಿಂಗೆ ಆನೆ ಕರ್ಕೊಂಡು ಹೋಗೋದು ಫ್ಲ್ಯಾಶ್ ಲೈಟ್ ಬಿಡೋದು, ಟಾರ್ಚ್ ಬಿಡೋದು ಮಾಡಬಾರ್ದು. ಯಾಕಂದ್ರೆ ಅವು ಕಾಡಿಂದ ನಾಡಿಗೆ ಬಂದಿರ್ತಾವೆ, ಒಮ್ಮೆ ಹೆದರೋದು ಏನಾರ ಆ ಪ್ರಾಬ್ಲಮ್ಸ್ ಆಗಬಾರ್ದು ಅಂಥೇಳಿ ಎಲ್ಲರೂ ಅನೌನ್ಸ್ ಮಾಡ್ತಿರ್ತಾರೆ. ನಾವು ಪೊಲೀಸರಿಗೆ ಸ್ವಲ್ಪ ಪ್ರೋತ್ಸಾಹ ಮಾಡಬೇಕು. ಅಲ್ಲೇ ಹುಚ್ಚುಚ್ಚರಂಗೆ ಟಾರ್ಚ್ ಬಿಟ್ನ್ಯಾ, ಅವಕ್ಕವ್ರನ್ನ ಕಾಡ್ಸಕ್ಕೆ ಹೋದ್ನ್ಯಾ ಅಂಥದ್ದೆಲ್ಲ ಮಾಡಬಾರ್ದು. ಇಲ್ಲಿ ನೋಡ್ಬೋದು ನೀವು, ಸಾಕಷ್ಟು ಪೊಲೀಸರು ಮಂದಿನೆಲ್ಲ ಸೈಡ್ ಸರಿರಿ ಅಂಥದ್ದು ಹ್ಯಾಂಡಲ್ ಮಾಡಾಕತ್ತಾರ. ಆಮೇಲೆ ಪೊಲೀಸ್ರಿಗೆ ಕರೆನೋ ಒಂದು ಹ್ಯಾಟ್ಸ್ ಆಫ್, ಯಾಕಂದ್ರೆ ಭಾಳ ಚಂದ ಮೇಂಟೈನ್ ಮಾಡಾಕತ್ತಾರ. ಆಮೇಲೆ ಕಾಮಾಗಿ ಎಲ್ಲರಿಗೂ ಹೇಳಾಕತ್ತಾರ ನೋಡ್ರಿ. ಎಷ್ಟು ಚಂದ ಲೈಟಿಂಗ್ಸ್ ಸ್ಟಾರ್ಟ್ ಆಕೈತೆ ನೋಡ್ರಿ. ಲೈಟಿಂಗ್ಸ್ ಮೈಸೂರು ದಸರಾ ಲೈಟಿಂಗ್ಸ್ ಟೈಮಿಂಗ್ಸ್ ಏನಂದ್ರೆ, ಪ್ಯಾಲೇಸದ್ದು 7 ಗಂಟೆಗೆ ಹತ್ತೈತಿ. ಆಟೋಮೆಟಿಕ್ಲಿ ಅವಾಗ ಊರಾಗಿನ ಎಲ್ಲ ಲೈಟಿಂಗ್ಸ್ ಚಾಲೂ ಆಕೈತಿ ನೋಡ್ರಿ. ಆಮೇಲೆ ಪ್ಯಾಲೇಸದ ಲೈಟ್ 10 ಗಂಟೆಗೆ ಬಂದ್ ಆಕೈತಿ. ಆಮೇಲೆ ಊರಾಗಿನ ಲೈಟ್ಸ್ ಎಲ್ಲ 11ಕ್ಕೆ ಬಂದ್ ಆಕೈತಿ. ರಾತ್ರಿ ಹಚ್ಚಿರೋದಿಲ್ಲ ಅವರು, ಯಾಕಂದ್ರೆ ಊರು ತುಂಬ ಸಾಕಷ್ಟು ಲೈಟ್ಸ್ ಹಾಕಿರ್ತಾರೆ. ನೀವೇ ನೋಡ್ಬೋದು ಎಷ್ಟು ಖರ್ಚೆಲ್ಲ ಬರ್ತೈತಿ ಅಂತ ಹೇಳಿ. ಆಮೇಲೆ ಲೈಟ್ ಇದ್ದಷ್ಟು ಮಂದಿ ಊರು ತುಂಬ ಅಡ್ಡಾಡಕ್ಕೆ ರಾತ್ರಿ ಚಾಲು ಮಾಡಿಬಿಡ್ತಾರೆ. ಅವಾಗ ಮೇಂಟೈನ್ ಮಾಡೋದು ಅವ್ರಿಗೂ ಪಾಪ ತ್ರಾಸ ಆಕೈತಿ. ಅವರು ಜಲ್ದಿ 11 ಗಂಟೆಗೆ ರಾತ್ರಿ ಬಂದ್ ಮಾಡ್ತಾರೆ ನೋಡ್ರಿ. ಲೈಟ್ ನೋಡಕ್ಕಂತನ ಲಕ್ಷಾಂತರ ಮಂದಿ ಇಲ್ಲಿ ಕೂಡಿರ್ತಾರೆ. ನಾವು ಅದ್ರಾಗ ಲೈಟ್ಸ್ನು ನೋಡ್ಕೊಂಡ್ವಿ. ನಾವಿಲ್ಲಿ ಕಬ್ಬಿನ ಹಾಲು ಕುಡಿದು ಲೈಟಿಂಗ್ ನೋಡಕ್ಕೆ ಹೊಂಟ್ವಿ ನೋಡ್ರಿ. ಆಮೇಲೆ ಎಕ್ಸಿಬಿಷನ್, ಮೈಸೂರು ಪ್ಯಾಲೇಸ್ ಎದುರುಗಡೆ ಗ್ರೌಂಡ್ ಒಳಗೆ ಎಕ್ಸಿಬಿಷನ್ ಗ್ರೌಂಡ್ ಅದು, ಅಲ್ಲೇ ಎಕ್ಸಿಬಿಷನ್ ಇರ್ತೈತಿ, ಅದನ್ನು ನೋಡಕ್ಕೆ ಹೊಂಟ್ವಿ. ನಾವೇನು ಅಂದ್ಕೊಂಡ್ವಿ, ಆಹಾರ ಮೇಳ ಐತಲ್ಲೇ ಅಂದ್ಕೊಂಡ್ವಿ. ಬಟ್ ಆಹಾರ ಮೇಳ ಅಲ್ಲದು, ಸೇಲ್ ಕಡೆನ ಫುಡ್ ಐಟಮ್ಸ್ ಸ್ಟಾಲ್ಸ್ ಅದು ಹಾಕಿದ್ರೆ ಭಾರಿ ಇತ್ತು ನೋಡ್ರಿ. ಲೈಟಿಂಗ್ಸ್ ನೋಡ್ರಿ, 2 ಕಣ್ಣು ಸಾಕಾಗಂಗಿಲ್ಲ ಈ ಲೈಟಿಂಗ್ಸ್ ನೋಡಕ್ಕೆ. ಗದ್ಲೂ ಹಂಗೆ ಇತ್ತು. ಎಲ್ಲರೂ ಹೊಂಟೇವಿ. ಇಲ್ಲಿ ನೋಡ್ಬೋದು ನೀವು, ಒಂದು ಸಣ್ಣ ಹುಡುಗ ಗಾಂಧೀಜಿ ಅವ್ರ ಕತೆ ಕಾಣಿಸ್ಬೇಕಂತ ಹೇಳಿ ಸಿರ್ವರ್ಕರೆಲ್ಲ ಪೇಂಟಿಂಗ್ ಮಾಡ್ಕೊಂಡಿತ್ತು. ಆಮೇಲೆ ಇವ್ರನ್ನ ನೋಡ್ರಿ, ಇಲ್ಲಿ ಗೊಂಬಿ ವೇಷದಾಗ ಸಾಕಷ್ಟು ಮಂದಿ ಇರ್ತಾರಲ್ಲ. ಆಮೇಲೆ ಸಾಕಷ್ಟು ಎಂಟರ್ಟೈನಿಂಗ್ ಐಟಮ್ಸ್ ಎಲ್ಲ ಕಡೆನೂ ಆಗ್ತಿರ್ತಾವ. ಇಲ್ಲಿ ನೋಡ್ಬೋದು ನೀವು, ಮಸ್ತ್ ನೀರಲ್ಲಿ ಬೀಳಾಕತೈತಿ. ನಾವೀಗ ಎಕ್ಸಿಬಿಷನ್ ಸೆಂಟರ್ ಕಡೆನ ಬಂದ್ವಿ ನೋಡ್ರಿ. ಟಿಕೆಟ್ ತೊಗೊಂಡು ಹೋಗ್ಬೇಕು, ಒಬ್ಬರಿಗೆ 40 ರೂಪಾಯಿ ಇರ್ತೈತಿ. ಅದನ್ನು ಟಿಕೆಟ್ ತೊಗೊಂಡು ನಾವು ಎಂಟ್ರಿಗೆ ಹೋದ ಕೂಡ ಇಲ್ಲಿ ನೋಡ್ಬೋದು ನೀವು, ಮಸ್ತ್ ಹಿಂಗೆ ಹೈಟರ್ ಒಳಗೆ ನಿಂತಂಗೆ ಅದು ಜೋಕರ್ಸ್ ನಿಂತಾರ, ಮತ್ತು ಡಾನ್ಸರ್ಸ್ ಅದು ನಿಂತಾರ. ಭಾರಿ ಎಂಟರ್ಟೈನಿಂಗ್ ಐತಿ ನೋಡ್ರಿ. ಸಣ್ಣ ಹುಡುಗರಿಗೆ ಕರ್ಕೊಂಡು ಹೋಗಿ ಬಂದ್ರೆ ಅಂತೂ ನೀವು ಭಾರಿ ಅನ್ನಿಸ್ತೈತೆ ಅವರಿಗೆ. ನಾವೀಗ ಬಂದಿದ್ದು ಶ್ರೀ ಸಿದ್ದರಾಮಯ್ಯ ಅಂಗಳ, ಅವ್ರ ಅಂಗಳದಾಗ ಎಕ್ಸಿಬಿಷನ್ ಐತಿ. ಏನೈತಿ ನೋಡ್ಕೊಂಬರೋಣ ಬರ್ರಿ. ಇಲ್ಲಿ ನೋಡ್ರಿ, ಇದು ಅಂತಲ್ಲ, ಸಾಕಷ್ಟು ಅಂಗಡಿಗಳದಾವ. ಶಾಪಿಂಗ್ ಮಾಡಕ್ಕಂತೂ ಭಾರಿ ಐತಿ. ಹೆಣ್ಮಕ್ಳನ್ನ ಕರ್ಕೊಂಡು ಹೋಗೋದಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಕರ್ಕೊಂಡು ಹೋಗ್ರಿ, ಇಲ್ಲಾಂದ್ರೆ ಕಿಶೆಗೆ ಕತ್ರಿ ಡೆಫಿನೆಟ್ಲಿ ಬೀಳ್ತೈತಿ. ಅಷ್ಟು ಚಲೋ ಐಟಮ್ಸ್ ಇದಾವೆ ಇಲ್ಲಿ. ಆಮೇಲೆ ನೋಡ್ಬೋದು ಇಲ್ಲೇ ದಸರಾ ಗೊಂಬಿಗಳನ್ನೂ ಎಷ್ಟು ಚಂದ ಹಚ್ಚಾರ ಅಂಥೇಳಿ. ಆಮೇಲೆ ಇಲ್ಲೇ ಸಿಂಗರ್ಸ್ನು ಇದ್ರು, ಹಾಡನ್ನು ಹಾಡಾಕತ್ತಿದ್ರು. ಕಾಪಿರೈಟ್ ಸಂಬಂಧ ನಾ ಸ್ವಲ್ಪ ವಾಯ್ಸನ್ನು ತೆಗಿತೇನೆ ಅದನ್ನು. ಬಟ್ ಅದು ಬಿಟ್ಟರೆ ನೋಡ್ರಿ, ಐಟಮ್ಸ್ ನೋಡೋಕೆ ನೀವು ಇಲ್ಲಿ ಡೆಫಿನೆಟ್ಲಿ ಹೋಗ್ಬೇಕು. ಆಮೇಲೆ ಎಷ್ಟು ಥರ ಸ್ಟಾಲ್ಸ್ ಎಲ್ಲ ಹಾಕ್ಯಾರ. ಇಲ್ಲಿ ನೋಡ್ಬೋದು ನೀವು, ನಂದಿನಿ ಅಂಥೇಳಿ ಹಾಲಿಂದು ಹಾಕ್ಯಾರ. ಆಮೇಲೆ
ಮಿನಿ ವಿಧಾನಸೌಧ ಮಾಡ್ಯಾರ. ಇದು ಅಂತಲ್ಲಿ ನೋಡ್ರಿ ಸೇಲಿಗೆ ಹೋದ್ರೆ ಅಂದ್ರೆ ಅಡ್ಡಾಡಕ್ಕೂ ಗಟ್ಟಿರ್ಬೇಕು, ಯಾಕಂದ್ರೆ ಭಯಂಕರ ಕಿಲೋಮೀಟರ್ ಗಂಟ್ಲೆ ಅಡ್ಡಾಡೋದಿರ್ತೈತಿ. ಆಮೇಲೆ ಇಲ್ಲಿ ನೋಡ್ಬೋದು ನೀವು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಮಾಡ್ಯಾರ, ಭಾರಿ ಚಂದ ಇರ್ತೈತಿ ನೋಡ್ರಿ. ಒಮ್ಮೆ ಡೆಫಿನೆಟ್ಲಿ ಜೀವನದಾಗ ಮೈಸೂರು ಪ್ಯಾಲೇಸ್ ನೋಡಬೇಕು, ಆಮೇಲೆ ಮೈಸೂರು ದಸರಾ ನೋಡ್ಬೇಕು ಅನ್ನೋದು ಪಕ್ಕ ಆತು ನನಗೆ. ಅಲ್ಲೇ ಒಂದು ಎರಡು ಆ್ಯಕ್ಟಿವಿಟಿ ಅಂತ ತರಂಗಿಲ್ಲ. ಇಲ್ಲಿ ನೋಡ್ರಿ ಎಕ್ಸಿಬಿಷನ್, ಆಮೇಲೆ ಇಲ್ಲಿ ನೋಡ್ರಿ ಸ್ಟ್ಯಾಚ್ಯೂ ಎಲ್ಲ ಮಾಡಿಟ್ಟಿರ್ತಾರೆ. ಈಗ ಬಸವಣ್ಣವ್ರದ್ದು ಮಾಡಿಟ್ಟಿದ್ರು. ಆಮೇಲೆ ಕಣ್ಗೊಳಿಸುವಂಥ ಲೈಟಿಂಗ್ಸ್ ಇರ್ತೈತಿ. ಆಮೇಲೆ ಕಾರಂಜಿ ಇತ್ತು, ಅದಾದ್ಮೇಲೆ ಫುಡ್ ಸ್ಟಾಲ್ ಇತ್ತು. ಏನು ನೋಡಲಿ ಏನು ಬಿಡಲಿ ಹಿಂಗಿತ್ತು ನೋಡ್ರಿ ಎಲ್ಲ. ಆಮೇಲೆ ನಾವು ಬೆಳಗ್ಗೆ ಜಲ್ದಿನ ಎದ್ದು ಹೋಗಿದ್ವಿ. ಟೈಮ್ ಹೇಳಿದ್ನಲ್ಲ ನಾನು ನಿಮಗೆ ಎಷ್ಟು ಗಂಟೆಗೆ ಬಿಟ್ಟಿದ್ವಿ ಅಂತದು. ಇಷ್ಟೆಲ್ಲ ಪ್ಲೇಸಸ್ ಕವರ್ ಮಾಡ್ಬೇಕಂದ್ರೆ ನಾವು ಜಲ್ದಿನ ಬಿಡ್ಬೇಕು. ಹಾಗಾಗಿ ಇದನ್ನೆಲ್ಲ ಸುತ್ತುಗೊಡ್ದ ಕರೆನ ಟಯರ್ಡ್ ಆಗಿಬಿಟ್ಟಿತ್ತು ನೋಡ್ರಿ ನಮಗೆ. ಇಲ್ಲಿ ನೋಡ್ಬೋದು ನೀವು ಸಂಗೀತ ಕಾರಂಜಿ ಐತಿ. ಆಮೇಲೆ ಇಲ್ಲಿ ನೋಡ್ಬೋದು ನೀವು ಎಕ್ಸೋಟಿಕ್ ಅನಿಮಲ್ಸ್ ಬರ್ಡ್ಸ್ದು ಪಾರ್ಕ್ ಐತಿ. ಆಮೇಲೆ ಇಲ್ಲಿ ನೋಡ್ರಿ ಅಂಬಾರಿ ಹೊಂಟೈತಿ. ಏನು ನೋಡಲಿ ಏನು ಬಿಡಲಿ ಅನ್ನೋಂಗೆ ಇರ್ತೈತಿ ನೋಡ್ರಿ ಮೈಸೂರು ದಸರಾ. ಇಷ್ಟೆಲ್ಲ ಅಡ್ಡಾಡಕ್ಕೆ ಅಜ್ಜಿಗೆ ಟಯರ್ಡ್ ಆಕೈತೆ ಅಂತ ಹೇಳಿ ನಾವು ಒಂದು ಕಡೆ ಕುಂದಿರ್ಸಿದ್ವಿ. ಅವರಿಗೆ ಪ್ಯಾಲೇಸೆಲ್ಲ ಅಡ್ಡಾಡಿದ್ರು, ಅಲ್ಲೆಲ್ಲ ಎಂಜಾಯ್ ಮಾಡಿದ್ರು. ಬಟ್ ಎಕ್ಸಿಬಿಷನ್ನಾಗ ಅಡ್ಡಾಡೋದು ಭಾಳ ದೂರ ಇರ್ತೈತಿ, ಅವ್ರಿಗೆ ಅಡ್ಡಾಡೋಕ್ಕಾಗಿಲ್ಲ ಅಂತ ಒಂದು ಕಡೆ ಕುಂದಿರ್ಸಿದ್ವಿ. ಇಲ್ಲೇ ಟ್ರಾಫಿಕದ್ದು ಒಂದು ದೊಡ್ಡ ಕಿರಿಕಿರಿ ನೋಡ್ರಿ, ಯಾಕಂದ್ರೆ ಎಲ್ಲರೂ ಮತ್ತು ನಮ್ಮಂಗೆ ಲೈಟಿಂಗ್ ನೋಡಕ್ಕೆ ಬರೋವ್ರ, ಹಾಗಾಗಿ ಟ್ರಾಫಿಕ್ ಒಂದು ಇರ್ತೈತಿ. ಬಟ್ ಸ್ಲೋ ಮೂವಿಂಗ್ ಇರ್ತೈತಿ. ಬೆಂಗಳೂರು ಟ್ರಾಫಿಕ್ ಕಂಪೇರ್ ಮಾಡಿದ್ರೆ ಬೆಟರ್ನ ಅನ್ಬೋದು, ಯಾಕಂದ್ರೆ ದಸರಾ ಟೈಮ್ ಇದ್ದು ಅದ್ರಾಗ ಭಾರಿ ನೋಡ್ರಿ ಲೈಟಿಂಗ್ಸ್ ನೋಡ್ರಿ ಎಷ್ಟು ಚಂದ ಮಾಡ್ಯಾರ ಅಂತ ಹೇಳಿ. ಈಗ ನಾವು ವಾಪಸ್ ಹೋಗೋ ಟೈಮ್, ಬಟ್ ಹೋಗೋಕ್ಕಿಂತ ಮೊದಲು ಊಟ ಬೇಕಲ್ಲ, ಸೊ ಊಟ ಅದು ಮಾಡ್ಕೊಂಡು ಹಂಗೆ ಎಲ್ಲ ಗಲ್ಲಿ ಒಳಗೂ ಲೈಟಿಂಗ್ಸ್ ನೋಡ್ಕೊತ ಹೊಂಟೇವ ನೋಡ್ರಿ. ಸ್ಲೋ ಮೂವಿಂಗ್ ಇರ್ತೈತಿ, ಬಟ್ ಲೈಟ್ ಪ್ರತಿಯೊಂದು ಗಲ್ಲಿಗೂ ಬೇರೆ ಬೇರೆ ಟೈಪ್ ಡಿಸೈನಿನ ಲೈಟ್ ಹಾಕಿರ್ತಾರೆ. ಇಲ್ಲಿ ನೋಡ್ಬೋದು ನೀವು ರಥ ಅಂತಲ್ಲ ಎಲ್ಲಾನು ಹಾಕಿರ್ತಾರೆ ನೋಡ್ರಿ. ಅದು ಇದು ಅಂತ ಹೇಳಕ್ಕೆ ಆಗಂಗಿನ ಇಲ್ಲ. ನೀವು ವಿಡಿಯೋ ಲಾಸ್ಟ್ ಮಟ್ಟ ನೋಡ್ರಿ, ಏನೇನೈತೆ ಅನ್ನೋದೆಲ್ಲ ನಿಮಗೆ ಗೊತ್ತಾಗ್ತೈತಿ. ನೀವು ನನ್ನ ವಿಡಿಯೋಸ್ ಕಂಟಿನ್ಯೂಸ್ ಆಗಿ ನೋಡ್ಕೊತೀರಿ. ಇನ್ನು ಮೈಸೂರು ನೀವು ಅಲ್ಲಿ ಹೋಗಿ ನೋಡೋದ ಬೇಡ, ನನ್ನ ವಿಡಿಯೋದಾಗ ನೀವು ಎಲ್ಲನೂ ನೋಡ್ಬೋದು. ಈ ವಿಡಿಯೋದಾಗ ನಾನು ನಿಮಗೆ ಪ್ಯಾಲೇಸ್ ತೋರಿಸಿದ್ನಿ, ಆಮೇಲೆ ಅಂಬಾರಿ ಹೊರ ಆನೆಗಳು ಅಲ್ಲಿದ್ದು ಅದನ್ನು ಸ್ವಲ್ಪ ನೋಡಿದ್ರಿ. ಆಮೇಲೆ ಆನೆಗಳಲ್ಲಿ ಪೂಜಾಕ್ಕೆ ಹೋಗೋದನ್ನು ನೋಡಿದ್ರಿ. ಆಮೇಲೆ 2 ಗುಡಿ ನೋಡಿದ್ರಿ. ಈಗ ಲೈಟಿಂಗ್ಸ್ ನೋಡಕತ್ತೀರಿ. ನೆಕ್ಸ್ಟ್ ವಿಡಿಯೋದಾಗ ನೀವು ಡ್ರೋನ್ ಶೋ ನೋಡ್ಬೋದು. ಅದಾದಮೇಲೆ ಸೋಮನಾಥಪುರ ದೇವಾಲಯ ನೋಡ್ಬೋದು. ಆಮೇಲೆ ಮೈಸೂರದಾಗ ಏನೇನು ಆ್ಯಕ್ಟಿವಿಟೀಸ್ ಆಗತ್ತೋ ಅದನ್ನೆಲ್ಲ ನೆಕ್ಸ್ಟ್ ವಿಡಿಯೋದಾಗ ಇರ್ತೈತಿ. ಹಾಗಾಗಿ ನನ್ನ ವಿಡಿಯೋಸ್ ನೋಡ್ರಿ. ಮೈಸೂರು ದಸರಾ ಅಂದ್ರೆ ಯಾರಿಗೆ ಸೇರಂಗಿಲ್ಲ ಹೇಳ್ರಿ, ಎಲ್ಲರಿಗೂ ಸೇರ್ತೈತೆ. ಹಾಗಾಗಿ ಲಕ್ಷಾಂತರ ಮಂದಿ ಕೂಡಿರ್ತಾರೆ ನೋಡ್ರಿ. ಅಲ್ಲೇ ಎಲ್ಲ ಓನಿಗೂ ಬೇರೆ ಬೇರೆ ಟೈಪ್ ಲೈಟ್ಸ್ ಇರ್ತಾವೆ. ಇದ್ದಂಗೆ ಇನ್ನೊಂದು ಕಡೆ ಇರಂಗಿಲ್ಲ ನೋಡ್ರಿ. ಸೊ ಮೈಸೂರು ದಸರಾ ನೋಡಕ್ಕೆ 2 ಕಣ್ಣು ಸಾಲಂಗಿಲ್ಲ ಅಂತಾರಲ್ಲ, ಅದು ಖರೇನ ನೋಡ್ರಿ. ಇನ್ನೇನು ನಾವು ಊಟ ಮಾಡ್ಬೇಕು ಅನ್ಕೊಂಡಿರೋ ಹೋಟೆಲ್ ಬಂತ ನೋಡ್ರಿ. ಊಟ ಅನ್ನೋಕ್ಕಿಂತ ಒರಿಜಿನಲ್ ಮೈಲಾರಿ ದೋಸೆ ತಿನ್ನಕ್ಕೆ ಹೋದ್ವಿ ನಾವು. ನಮ್ದು ಇದು ಫೇವ್ರೇಟ್. ಮೈಸೂರಿಗೆ ಹೋದಾಗೊಮ್ಮೆ ಇದನ್ನು ತಿಂದು ಬರಲಿಲ್ಲ ಅಂದ್ರೆ ನಮಗೆ ಮೈಸೂರಿಗೆ ಹೋಗೇವು ಅನ್ಸಂಗಿನ ಇಲ್ಲ ನೋಡ್ರಿ. ನೀವು ಇಲ್ಲಿ ಹೋದ್ರಿ ಅಂದ್ರೆ ಡೆಫಿನೆಟ್ಲಿ ಈ ದೋಸೆ ಟ್ರೈ ಮಾಡಿರಿ, ಭಾರಿ ಟೇಸ್ಟಿ ಇರ್ತೈತಿ ನೋಡ್ರಿ. ನಿಮ್ಮ ಲೈಫ್ನಾಗ ಒಂದು ಬೆಸ್ಟ್ ದೋಸೆ ತಿಂದಿನ ಅಂತ ಅನ್ಕೋಬೋದು ನೀವು. ಅಲ್ಲಿ ನಾವು ದೋಸೆ ಅದು ತಿನ್ಕೊಂಡು ಇನ್ನೇನು ಬೆಂಗಳೂರಿಗೆ ಬರೋ ಕಡೆ ಪ್ಲ್ಯಾನ್ ಮಾಡ್ಕೊಂಡ್ವಿ, ಯಾಕಂದ್ರೆ ಭಾಳ ಲೇಟ್ ಆಗಿತ್ತು. ಆಮೇಲೆ ನಾವು ಹೋಗಿದ್ದು ಜಲ್ದಿನ ಆಗಿತ್ತು. ಇನ್ನೇನು ಲೈಟಿಂಗ್ಸ್ನೂ ಎಲ್ಲ ಬಂದ್ ಮಾಡ್ತಾರಂಥೇಳಿ ನಾವು ನೋಡ್ಕೊತಾನೆ ಬಿಟ್ವಿ. ಇಲ್ಲೇನು ನೋಡಾಕತ್ತಿರಲ್ಲ, ಇದು ಲೋಕರಂಜನ್ ಅಕ್ವಾ ವರ್ಲ್ಡ್ ನೋಡ್ರಿ. ಇದು ಭಾರಿ ಐತಿ. ಸುಮಾರು ವೆರೈಟಿ ಆಫ್ ಫಿಶಸ್ ಇಲ್ಲದಾವ, ನೋಡಕ್ಕೆ ಭಾಳ ಚಂದ ಅನಿಸ್ತೈತಿ. ಸೂಟಿ ಅದು ಇದ್ದಾಗ ಹುಡುಗರನ್ನದು ಕರ್ಕೊಂಡು ಹೋಗಕ್ಕೆ ಬೆಸ್ಟ್ ಸ್ಪಾಟನ್ನು ಅನ್ಬೋದು ನೋಡ್ರಿ. ಲೈಟ್ಸ್ ನೋಡ್ರಿ ಎಷ್ಟು ಚಂದ, ಊರು ತುಂಬಾ ಲೈಟ್ಸ್ ಹಾಕಿರ್ತಾರೆ ಅವ್ರು, ಒಂದು ಏರಿಯಾ ಹಿಂಗೆ ಬಿಟ್ಟಿರಂಗಿಲ್ಲ. ಸೊ ಭಾರಿ ಅನಿಸ್ತೈತಿ. ಲೈಟ್ಸ್ ನೋಡಕ್ಕಂತನ ಮಂದಿ ಸಂಜೆಗೆ ಹೊರಗೆ ಬೀಳ್ತಾರೆ ನೋಡ್ರಿ ಬೈಕ್ ಮೇಲೆ. ಅದ್ರಾಗ ಈಗಿನ ಎಲ್ಲ ಗಾಡಿಗಳು ಆಲ್ಮೋಸ್ಟ್ ಸನ್ರೂಫ್ ಗಾಡಿಗಳು ಇರ್ತಾವೆ. ಆಲ್ಮೋಸ್ಟ್ ಎಲ್ಲರೂ ಸನ್ರೂಫ್ನಾಗ ಹುಡುಗರದು ನಿಂತು ಈ ಲೈಟ್ಸ್ನ ಎಂಜಾಯ್ ಮಾಡಾಕತ್ತಿದ್ರು. ಆಮೇಲೆ ನಮ್ಮ ಯಜಮಾನ್ರ ಮನಸ್ಸಿನಾಗ ಒಮ್ಮೆ ಅಜ್ಜಿಗೂ ಮೈಸೂರು ದಸರಾ ತೋರಿಸುನು ಅಂತಿತ್ತು. ಅದು ಈ ವಿಡಿಯೋ ನೋಡಿ ನಿಮಗೆ ಅನ್ಸಿರ್ಬೋದು ಅವ್ರು ಎಷ್ಟು ಎಂಜಾಯ್ ಮಾಡ್ಯಾರ ಅಂಥೇಳಿ. ಡೆಫಿನೆಟ್ಲಿ ನಿಮ್ಮ ಮನ್ಯಾಗ ವಯಸ್ಸಾದವ್ರದು ಇದ್ರಂದ್ರೆ ವಯಸ್ಸಾದವ್ರಿದ್ರೆ ಅವ್ರಿಗೆ ನಡೆಯೋದು ಆಗ್ತಿತ್ತು. ಆಮೇಲೆ ನೋಡೋಕೆ ಇಂಟ್ರೆಸ್ಟ್ ಇತ್ತಂದ್ರೆ ಅವ್ರನ್ನ ಕರ್ಕೊಂಡು ಹೋಗ್ರಿ, ಅವರು ಎಂಜಾಯ್ ಮಾಡ್ತಾರೆ ನಿಮ್ಮ ಜೊತೆ. ಎಸ್ಪೆಷಲಿ ಇಂಟ್ರೆಸ್ಟ್ ಇಲ್ದವ್ರನ್ನ ಕರ್ಕೊಂಡು ಹೋಗೋಕ್ಕಿಂತ ವಯಸ್ಸಾದವ್ರನ್ನ ಆ್ಯಕ್ಟಿವ್ ಇದ್ದವ್ರನ್ನ ಕರ್ಕೊಂಡು ಹೋದ್ರಂದ್ರೆ ನೀವು ಎಂಜಾಯ್ ಮಾಡ್ತೀರಿ, ಅವರು ಕೂಡ ಖುಷಿಯಿಂದ ಎಲ್ಲನೂ ನೋಡ್ತಾರೆ. ಆಮೇಲೆ ನೋಡ್ರಿ ಇಲ್ಲಿ ನೀವು ಜೈಂಟ್ ವೀಲ್ ನೋಡ್ಬೋದು. ಸೇಮ್ ರಂಗೋಲಿ ಹಚ್ಚಿದ್ದಂಗೆ ಐತದು. ನಾವು ಹೋಗಬೇಕಾದ್ರೆ ನೋಡಿದ್ವಿ ಎಷ್ಟು ವೆರೈಟಿಯ ಜೈಂಟ್ ವೀಲ್ಸ್ ಅದಾವೆ ನೋಡ್ರಿ. ಆಮೇಲೆ ಗೇಮ್ಸ್ನು ಎಷ್ಟು ವೆರೈಟಿ ಅದಾವೆ. ಇದು ಅಂತಲ್ಲ, ಮೈಸೂರು ದಸರಾ ಬಗ್ಗೆ 1 2 ಏನಂತ ಹೇಳಿ ನಾನು ನಿಮಗೆ ವರ್ಣನೆ ಮಾಡೋಕ್ಕೆ ಕುಂತ್ರೆ ಸಾಕಾಗಂಗಿಲ್ಲ ನೋಡ್ರಿ. ಮೈಸೂರು ದಸರಾ ಅಷ್ಟು ಚಂದ ಇರ್ತೈತಿ. ನಮ್ಮದು ಜೀವನ ಸಾರ್ಥಕನ ಆತ ಅನ್ಬೋದು. ನಾವು ಪ್ರತಿ ವರ್ಷ ಊರಿಗೆ ಹೋಗ್ತಿದ್ವಿ, ಬಟ್ ಈ ವರ್ಷ ಹೆಂಗೋ ಲಾಸ್ಟ್ ಮೂಮೆಂಟ್ ಪ್ಲ್ಯಾನ್ ಆಯ್ತು.
ಹಂಗೆ ಎಲ್ಲೋ ಗಡ್ಬಡ್ ಬಟ್ ಆಗಿ ಮೈಸೂರು ದಸರಾ ನಮ್ದು ತಲೆಯಾಗ ಬಂತು. ಸೊ ಅದು ಎಕ್ಸಿಕ್ಯೂಟ್ ಆತೀಗ. ನಮ್ಮ ಮನ್ಯಾಗ ಹೂ ಅಂದರು ಆಯಿತು ಈ ಸತಿ ನೋಡ್ಕೊಂಬರ್ರಿ ಅಂದಿದ್ದಕ್ಕೆ ಪ್ಲ್ಯಾನ್ ಹೂ ಆತ ನೋಡ್ರಿ. ಸೊ ನಾವಂತರೂ ಮೈಸೂರು ದಸರಾ ನೋಡಾತೇವಿ ಈ ಸತಿ. ಲೈಟಿಂಗ್ಸ್ ಅಂದ್ರೆ ಭಾರಿ ಇತ್ತು. ಇನ್ನೇನು ಈ ವಿಡಿಯೋದಾಗ ಇದನ್ನ ನೋಡಿರಿ, ಬಟ್ ನೆಕ್ಸ್ಟ್ ವಿಡಿಯೋದಾಗ ನೀವು ಜಂಬೂ ಸವಾರಿ ಎಲ್ಲ ನೋಡ್ತೀರಿ. ಹಾಗಾಗಿ ನನಗೆ ಸಬ್ಸ್ಕ್ರೈಬ್ ಮಾಡಿರಿ, ಪಟ್ನ ನೀವೆಲ್ಲ ವಿಡಿಯೋಸನ್ನು ನೋಡ್ಬೋದು. ಅದರ ಜೊತೆ ನೋಡ್ರಿ ಇಲ್ಲಿ ಲೈಟಿಂಗ್ಸ್ ಎಲ್ಲ ನೋಡ್ಕೊತ ಬರ್ರಿ. ಆಮೇಲೆ ನೀವು ಎಲ್ಲಿ ನೋಡ್ತೀರಲ್ಲ ಈಚ್ ಕಾರ್ನರ್ ಪೊಲೀಸರನ್ನ ಇರ್ತೈತಿ. ಇಲ್ಲಿ ನೋಡ್ಬೋದು ನೀವು ಒಡೆಯರ್ ಅವ್ರದ್ದು ಲೈಟಿಂಗ್ ಒಳಗೈತಿ. ಇವ್ರದಂತೆಲ್ಲ ಸುಮಾರು ಜನರದೆಲ್ಲ ಐತಿ ನೋಡ್ರಿ. ರಾಜಮಾತಾ ಅವ್ರದ್ದು ಐತಿ, ಆಮೇಲೆ ಎಲ್ಲ ಮಂದಿ ಐತಿ, ಎಲ್ಲಾರ್ದು ಹಿಂಗೆ ಲೈಟ್ಸ್ ಒಳಗೆ ಮಾಡ್ಯಾರ. ಆಮೇಲೆ ಮಿನಿ ವಿಧಾನಸೌಧ ಟೈಪ್ ಐತಿ. ಒಂದ ಎರಡ ಅಂತ ಏನು ಹೇಳಿರಿ, ನಾನು ನಿಮ್ಗೆ ಮೈಸೂರು ದಸರಾ ಬಗ್ಗೆ ವರ್ಣಿಸಕ್ಕೆ ಆಗಂಗಿಲ್ಲ, ಅಷ್ಟು ಚಂದ ಮಾಡಿರ್ತಾರೆ. ಆಮೇಲೆ ಅಲ್ಲಿಲ್ಲೆಲ್ಲ ಶಾಪಿಂಗ್ ಇರ್ತೈತಿ. ಆಮೇಲೆ ಎಲ್ಲ ಕಾರ್ನರ್ಸ್ ಒಳಗೆ ಆರ್ಗನೈಸರ್ಸ್ ಪ್ರೋಗ್ರಾಮ್ಸ್ ಆರ್ಗನೈಸ್ ಮಾಡಿರ್ತಾರೆ. ಒಂದು ಕಡೆ ಡ್ರೋನ್ ಶೋ ನಡೆದಿರ್ತೈತೆ, ಒಂದು ಕಡೆ ಆಹಾರ ಮೇಳ ನಡೆದಿರ್ತೈತೆ. ಆಮೇಲೆ ನೋಡ್ರಿ ಇಲ್ಲಿ ಹಿಂಗೆ ಆ ಒಂಟಿ ಒಳಗೂ ಮಂದಿ ಹೋಗ್ತಾರೆ. ಎಸ್, ಇದನ್ನು ಒಮ್ಮೆ ಟ್ರೈ ಮಾಡೋಣಂತೆ. ನಮ್ಮದು ಕಾರನ್ನ ಇತ್ತು ಹೆಂಗೂ, ಹಾಗಾಗಿ ನಾವು ಕಾರ್ನಾಗ ಸಾವಕಾಶನ ಎಲ್ಲನೂ ನೋಡ್ಕೊಂಡು ಹೊಂಟಿದ್ವಿ. ಇಲ್ಲಿ ನೋಡ್ಬೋದು ನೀವು ರೈತರು ಎಲ್ಲಾರನ್ನೂ ಕವರ್ ಮಾಡ್ಯಾರ ನೋಡ್ರಿ. ಯಾರಿಗೂ ಇಲ್ಲಿ ಕೀಳು ಭಾವ ಮೇಲು ಭಾವ ಅಂತೇನಿಲ್ಲ. ಎಲ್ಲಾರ್ದು ಲೈಟಿಂಗ್ಸದೊಳಗೆ ಇನ್ಕ್ಲೂಡ್ ಮಾಡ್ಯಾರ, ಚಂದ ಮಾಡ್ಯಾರ ನೋಡ್ರಿ. ಇಂಥ ಕಾರ್ಯಕ್ರಮ ಎಲ್ಲ ಯಾರಿಗೆ ಸೇರ್ತೈತಿ ಅನ್ನೋದು ಕಾಮೆಂಟ್ ಸೆಕ್ಷನ್ ಒಳಗೆ ಹೊಳ್ರಿ. ಟಾಂಗಾ ರೈಡ್ ನೋಡ್ರಿ ಇಲ್ಲಿ ಎಷ್ಟು ಚಂದ ಅನ್ನಿಸ್ತೈತಿ. ಬಟ್ ನಾವು ಅವತ್ತು ಕೇಳಿದ ದಿವಸ ಭಾಳ ಕಾಸ್ಟ್ಲಿ ಇತ್ತು. ಆಮೇಲೆ ಏನು ಅನ್ನಿಸ್ತು ನಮಗೆ ಕಾಸ್ಟ್ಲಿನೂ ಭಾಳ ಐತಿ. ಆಮೇಲೆ ನಮ್ಮ ಕೈಯಾಗಿನ ಗಾಡಿನೂ ಐತಿ, ಯಾಕೆ ಸುಮ್ಮನೆ ಮತ್ತೀಗ ಟಾಂಗಾಕ್ಕೆ ಹೋಗುನು ಅಂತೇಳಿ ನಾವು ಕಾರ್ನಾಗ ಹೋದ್ವಿ ನೋಡ್ರಿ.
ನೋಡ್ರಿ ಈಗ ಮೈಸೂರು ದಸರಾ ಲೈಟಿಂಗ್ಸ್ ಪ್ಯಾಲೇಸ್ ಆಮೇಲೆ 2 ಗುಡಿ ಎಲ್ಲನೂ ನೋಡ್ಕೊಂಡು ವಾಪಸ್ ಬೆಂಗಳೂರು ಕಡೆ ಹೊಂಟ್ವಿ. ರೋಡುದ್ದಕ್ಕೂ ಫುಲ್ ಲೈಟಿಂಗ್ಸ್ ನೋಡಿ ನಿಮಗೆ ಹೆಂಗೆ ಅನ್ನಿಸ್ತು ಅಂಥೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ನೆಕ್ಸ್ಟ್ ವಿಡಿಯೋಕ್ಕೆ ಕಾಯ್ಕೊಂತೀರ್ರಿ. ಇನ್ನೊಮ್ಮೆ ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇನ್ನು ನೆಕ್ಸ್ಟ್ ವಿಡಿಯೋಸ್ ಏನು ಬರುವುದವಲ್ಲ, ಆ್ಯಕ್ಚುಯಲ್ ಜಂಬೂ ಸವಾರಿ ವಿಡಿಯೋ, ಅದಾದಮೇಲೆ ಡ್ರೋನ್ ಶೋ ವಿಡಿಯೋ ಎಲ್ಲ ತೋರಿಸ್ತೇನೆ. ನಾವು ನೋಡ್ರಿ ವಾಪಸ್ ಹೊಂಟಾಗ ಅಷ್ಟೊಂದೇನು ಟ್ರಾಫಿಕ್ ಇಟ್ಟಿದ್ದಿಲ್ಲ. ಬಟ್ ಬೆಂಗಳೂರಿನಾಗ ನೋಡ್ರಿ ರಾತ್ರಿ 12 1 ಟ್ರಾಫಿಕ್ ಅಂತೂ ಇತ್ತು. ಬಟ್ ಓಕೆ, ರಾತ್ರಿ ಬಂದ್ವಿ, ನಾವಂತರೂ ಹೆಂಗೋ ರೀಚ್ ಆದ್ವಿ. ಮೇನ್ ನಮ್ಮ ಅಜ್ಜಿಗೆ ಮೈಸೂರು ದಸರಾ ತೋರಿಸೋದಿತ್ತು, ಅದನ್ನು ನಾವು ತೋರಿಸಿದ್ವಿ ನೋಡ್ರಿ. ಅವರು ಭಾಳ ಖುಷಿಪಟ್ಟರು, ನಾವು ಭಾಳ ಖುಷಿಪಟ್ವಿ. ಇನ್ನೇನು ಈ ವಿಡಿಯೋ ಮುಗಿಸೋ ಸಮಯ ಬಂತು. ಇಲ್ಲೇನು ನೋಡಾಕತ್ತಿರಲ್ಲ, ಇದು ಬೆಂಗಳೂರು ನೋಡ್ರಿ, ಟ್ರಾಫಿಕ್ ಎಷ್ಟೈತಿ. ಅದು ಇರಲಿ, ಟ್ರಾಫಿಕ್ ಇರೋದನ್ನು ಈ ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅಂತೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.